ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭುದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತದಿಂದ ನಾವು ತತ್ವಬೋಧವನ್ನ ಕಲಿತಾ ಇದ್ದೀವಿ. ಗುರುಜಿಗಳ ಒಂದು ವಿಡಿಯೋಗಳ ಆಧರಿಸಿ ನಾವು ತತ್ವಬೋಧವನ್ನ ಕಲಿತಾ ಇದ್ದೀವಿ. ಇದುವರೆಗೂ ನಾವು 14 ವಿಡಿಯೋಗಳನ್ನ ನಾವು ಮನನ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು 15ನೇ ವಿಡಿಯೋವನ್ನ ತೆಗೆದುಕೊಳ್ಳೋಣ. ಇದರಲ್ಲಿ ಒಂದಷ್ಟು ಪ್ರಶ್ನೆಗಳು, ಪ್ರಶ್ನೆ ಉತ್ತರಗಳು, ಈ ರೀತಿಯಲ್ಲಿ ನಮ್ಮ ಮನನ ಕಾರ್ಯ ನಡೀತಾ ಇದೆ. ಇಲ್ಲಿ ಮೊದಲನೇದಾಗಿ ಆತ್ಮ ಅನಾತ್ಮ ವಿವೇಕವನ್ನ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಆತ್ಮ ಅನಾತ್ಮ ವಿವೇಕವನ್ನ ವಿವರಿಸಿ. ಲಕ್ಷ್ಮೀಜಿ ಹೇಳ್ತೀರಾ? ಈಗ ನಾವು ಹಿಂದೆ ನೋಡಿದೀವ್ರಿ ಹಗ್ಗ ಹೆಂಗ್ ಹಾವಾತು ಅಂತ ಹೇಳಿ. ಅಂದ್ರ ನಾವ್ ನೋಡೋರ್ ಮೇಲೆ ಡಿಪೆಂಡ್ ಐತಿ ಅಂತ ಹೇಳಿ ಈಗ ನಮ್ ಪ್ರಭು ಗುರುಜಿ ಸರಳ ಹೇಳ್ಕೊಟ್ಟಾರ್ರಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತ ಹೇಳಿದಾಗ, ಈಗ ನಾನಲ್ಲ ಅಂತ ಹೇಳಿದಾಗ ಮತ್ತ ಶಿವ ಯಾರು? ಅದು ನಮಗೆ ಈಗ ಹೆಂಗ ಅಸ್ತಿತ್ವ ಅರಿವು ಅಂತ ಹೇಳಿದೋ ಆ ತರ ನಾನು ಅನ್ನೋದು ಮತ್ತೊಂದ್ ಬೇರೆ ವಸ್ತು ಅಂತಂದ್ ಹೇಳಿ ಐತಿ ಅಂತ ಹೇಳಿ ನಮಗ ಅರಿವಿಗ್ ಬಂದೈತ್ರಿ. ಈಗ ನಾವೊಂದು ಇವಾಗ ಹೆಚ್ಚಿಂದ ಹೆಚ್ಚು ಈಗ ಸಾಯಂಕಾಲ ಟೈಮ್ ಆತಂದ್ರ ಕಾಫಿ ಟೀ ಇಂಟರ್ನೆಟ್ ಹೋಯ್ತಾ? ಯಾವಾಗ್ಲೂ ಕೈ ಕೊಡುತ್ತೆ ಪಾಪ. ಬಂದ್ರು. ಸಾರಿ ಅಮ್ಮ, ನೆಟ್ವರ್ಕ್ ಬೇರೆ ಕಡೆ ಕುಂತಿದ್ದೆ, ಅದಕ್ಕೆ ಕನೆಕ್ಟ್ ಆಗಿಲ್ಲ. ಕೇಳಿಸ್ತಾ ಇತ್ತ ಅಮ್ಮ? ಇವಾಗ ಕೇಳಿಸ್ತಾ ಇದೆ, ಹೇಳಿ. ಹಾ ಅಮ್ಮ, ಇವಾಗ ನಾವು ಕಾಫಿನೋ ಟೀನೋ ಸಾಯಂಕಾಲ ಟೈಮ್ ಅಥವಾ ಒಟ್ಟು ಕಾಫಿ ಟೀ ಕುಡ್ದಾಗ ನಮ್ಗ ನಾಲಿಗೆ ಅದ್ರ ರುಚಿ ಹತ್ತತೈತ್ರಿ. ಅದು ಸ್ವಲ್ಪ ಹೊತ್ತಿಗೆ ಹೋಗ್ಬಿಡ್ತೈತಿ. ಮತ್ತ ಕಾಫಿ ಟೀ ಕುಡ್ದಾಗ ಮತ್ತ ಅದು ಒಂದ್ ಅನುಭವ ಅಷ್ಟರಿ. ಅನುಭವಿಸೋರು ಯಾರು ಒಳಗಡೆ? ಅದ್ರ ರುಚಿ ಚೆನ್ನಾಗೈತಿ ಚೆನ್ನಾಗಿಲ್ಲ ಅಂತ ಹೇಳೋರ್ ಯಾರು? ಅದು ಬೇಕಲ್ಲಮ್ಮ. ಅದಕ್ಕ ನಾನು ಬೇರೆ, ಇಲ್ಲೇ ಆತ್ಮ ಅಂತ ಹೇಳಿದ್ರೆ ನಾನು, ಅನಾತ್ಮ ಅಂತ ಹೇಳಿದ್ರೆ ವಸ್ತು ಅಂತ ಹೇಳಿ ಹೇಳ್ಯಾರ್ರಿ. ಕಣ್ಣು ಕಿವಿ ನಮ್ಮ ಪಂಚೇಂದ್ರಿಯಗಳೆಲ್ಲ ವಸ್ತುಗಳಾರಿ. ಒಳಗಡೆ ಏನು ಒಂದ್ ಅರಿವು ಐತಲ್ರಿ, ಅದು ನಾನು ಅಂತ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಏನ್ ಅನ್ಭವಿಸ್ತಾ ಇದೇವಲ್ರಿ ನಾವ್ ಕರೆಕ್ಟ್. ಮತ್ತೆ ಹೋಯ್ತಾ? ಹಮ್ಮ. ಹ್ಮ್ ಇವಾಗ ಅದು ಅನುಭವ ಸ್ವಲ್ಪ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಐತ್ರಿ ನಮ್ಗ ಅದ ಅನುಭವ. ಒಂದ ನಮ್ನಿ ಇರಂಗಿಲ್ಲ. ಇವಾಗ ಚೆನ್ನಾಗಿದ್ರ ಚೆನ್ನಾಗೈತಿ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಆಗಿರ್ಬೋದು. ಅಥವಾ ಏನೋ ಬ್ಯಾರೆದನ್ ಕಾಫಿ ಟೀ ಅಷ್ಟ ಅಲ್ಲ, ಬೇರೆ ಪ್ರಪಂಚದೊಳಗ ನಾವ್ ಏನೋ ನೋಡ್ತೇವಲ್ರಿ, ಅದ್ ನಮ್ ಕಣ್ಣಿಗೆ ನಾವು ಕಣ್ಣಿಗೆ ಕಾಣಿಸ್ತೈತಿ. ಒಟ್ ಒಂದು ಬರೇ ನೋಟ ಅಷ್ಟ ಅಮ್ಮ. ಅದು ಒಳಗಡೆ ಯಾರದಾರ, ಏನ್ ಅರಿವಿಗ್ ಬರ್ತೈತಿ ಅನ್ನೋದ್ ಐತಲ್ಲ, ಅದು ಆತ್ಮ ಅಂತ ಹೇಳಿ ನನಗ ಹಂಗ ಅನಸ್ತು ಅಮ್ಮ. ಆತ್ಮನ ಇರೋದ್ರಿಂದ ನನಗೆ ಅರಿವಾಗ್ತಾ ಇದೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಅದು ಆತ್ಮ. ಮಿಕ್ಕೆಲ್ಲವೂ ಅನಾತ್ಮ. ಅನುಭವಕ್ಕೆ ಯಾವ್ಯಾವ್ದು ಬರ್ತಾ ಇದೆಯೋ ಅದೆಲ್ಲವೂ ಅನಾತ್ಮ. ಹರಿವಂಶ ಸರ್. ಅಸ್ತಿತ್ವ ಅರಿವು ಹೆಂಗ ನಾವೊಂದ್ ಅಸ್ತಿತ್ವ ನಮ್ ಒಳಗಡೆ ಇರೋದು ಅನುಭವನ ಅರಿವು ಅಂತ ಹೇಳಿ ಹಂಗ ಅನಸ್ತಮ್ಮ. ಚೆನ್ನಾಗಿ ಹೇಳಿದಿರ. ಎಲ್ಲ ಆತ್ಮ ಅಂದ್ರೆ ನಾನು, ಅದರ ಹೊರತಾಗಿರೋದು ಎಲ್ಲವೂ ಅನಾತ್ಮವೇ ಅಂತ.
ಹ್ಞೂನ್ರಿ. ಇವಾಗ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ವಿಜಯಲಕ್ಷ್ಮಿ ಅವರಿಗೆ ಹೇಳಕ್ಕಾಗತ್ತಾ? ನೀವು ಪ್ರಿಪೇರ್ ಆಗಿದ್ದೀರಾ? ಇಲ್ಲ ಮೇಡಮ್, ನಾನು ಇನ್ನೂ ಷಟ್ ಇದ್ರಲ್ಲೇ ಇದ್ದೇನೆ. ಹ್ಮ್ ಷಟ್ ಸಂಪತ್ತಿ ಅದರಲ್ಲೇ ಫಾಲೋ ಮಾಡ್ತಾ ಇದ್ದೇನೆ. ಇನ್ನು ಹಾ ಇವತ್ತಿನ ಸ್ವಲ್ಪ ಹ್ಮ್ ನೋಡ್ಕೊಳಕ್ಕಾಗಿಲ್ಲ. ನಾನು ಇನ್ನೂ ಅದನ್ನ ಹ್ಮ್ ಫಾಲೋ ಮಾಡ್ಬೇಕು, ಇನ್ ತಿಳ್ಕೊಬೇಕದು. ಸರಿ, ಇವತ್ತು ಪರವಾಗಿಲ್ಲ. ನೋಡಿ ಇವತ್ತು ಕೇಳಿದ್ದೇನೆ ವಿಡಿಯೋ ಹಾಕೊಂಡು ಗುರೂಜಿದು. ಅದೇ ಆತ್ಮ ಅಂದ್ರೆ ನಾನು, ಆಮೇಲೆ ಹ್ಮ್ ಅನಾತ್ಮ ಅಂದ್ರೆ ಬೇರೆ ಕಣ್ಣಿಗೆ ಕಾಣ್ತಿರೋ ವಸ್ತು ಎಲ್ಲ ಅನಾತ್ಮ, ಈ ಪ್ರಪಂಚನೂ ಅನಾತ್ಮ, ವಸ್ತು ವಸ್ತು ಹ್ಮ್ ಪ್ರಪಂಚನು ವಸ್ತು ಅಂತ. ಆತ್ಮ ಅಂದ್ರೆ ನಾವು ನಮ್ಮ ಅರಿವಿಗೆ ಏನು ಬರ್ತೈತಲ್ಲ, ಅದ್ ಏನ್ ನಾವು ತಿಳ್ಕೊಳ್ಳೋದಂತ ಐತಿ, ಅದು ಆತ್ಮ ಅಂತ. ಇದೆಲ್ಲ ಕಣ್ಣು, ಕಿವಿ, ಮೂಗು, ಕೈ, ಕಾಲು ಇದೆಲ್ಲ ದೇಹ, ಇದೆಲ್ಲ ಅನಾತ್ಮ ದೇಹ ಹ್ಮ್ ಅಲ್ಲ ಮೇಡಮ್? ಹೌದು. ಸರಿ. ನಮ್ಮ ಅದೇ ಹಾ ನಾನು ಅಂದ್ರೆ ಆತ್ಮ, ಅಂದ್ರೆ ನನ್ನ ನಾನು ಅಂದ್ರೆ ಆತ್ಮ. ನಾ- ಆ, ಏನ್ ಅರಿವಿಗೆ ನಾನು ಬರುತ್ತೆ, ಅಂದ್ರೆ ತಿಳ್ಕೋತಿದೆ. ವಿಷಯಿ, ಹಾ ಕರೆಕ್ಟ್. ಹಾ ವಿಷಯ ಅನ್ನೋದು ಬೇರೆ ಇತರೆ ವಸ್ತುಗಳು, ಅವುಗಳು ನನಗೆ ಅದ್ ಗೋಚರವಾಗುತ್ತೆ. ಅದು ಕಣ್ಣಿಗೆ ನನ್ನ ಗೋಚರವಾಗೋದು. ಬರುತ್ತೆ. ಹಾ ನನ್ನ ಪಂಚೇಂದ್ರಿಯಗಳ ಮುಖಾಂತರ ಹಾ ಹೊರ ಪ್ರಪಂಚವನ್ನು ನೋಡ್ತೀನಿ. ಹೊರ ಪ್ರಪಂಚವನ್ನೆಲ್ಲ ನೋಡಿದಾಗ ಅವೆಲ್ಲವೂ ಅನಾತ್ಮ ವಸ್ತು ವಸ್ತುಗಳು. ನಾನು ನೋಡ್ತಾ ಇರೋದು ನಾನು ಆತ್ಮ ಅಂತ. ಹಾಗೆ ನಾನು ಹಾಗಾದ್ರೆ ನನ್ನ ದೇಹವನ್ನು ಸಹ ನಾನು ನೋಡ್ತೀನಿ, ನೋಡ್ಕೊಳ್ಬಲ್ಲೆ. ಅದರಿಂದ ಅದು ಸಹ ಅನಾತ್ಮವೇ ಆಗಿದೆ. ಒಳಗಡೆ ಇನ್ನು ಆತ್ಮ, ನಾನು ಅನ್ನೋದು ಬೇರೆ ಇದೆ, ನಾನು ಅನ್ನೋದು ಈ ದೇಹ ಅಲ್ಲ ಅನ್ನೋದು ನನ್ನ ಅನುಭವಕ್ಕೆ ಬರ್ತಾ ಇದೆ. ಹಾಗೆ ಮನಸ್ಸಿನಲ್ಲೂ ಸಹ ಸಾಕಷ್ಟು ನನಗೆ ದುಃಖ ಆಗೋದು, ಮತ್ತೆ ಏರುಪೇರ, ಸುಖ, ಸಂತೋಷ, ಅದರಗಳ ಅನುಭವಗಳು ಸಹ ನನಗೆ ಆಗ್ತಾ ಇದೆ. ಹಾಗಾದ್ರೆ ಮನಸ್ಸು ಸಹ ನಾನಲ್ಲ. ಆ ಮನಸ್ಸು ಅರಿವಿನಲ್ಲಿ ಕಂಡು ಬರ್ತಾ ಇದೆ. ಆದ್ರಿಂದ ಅದು ಅನಾತ್ಮವೇ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಇವಾಗ ಪ್ರಪಂಚ ಅನ್ನೋದು ವಸ್ತುವೇ ಆಯ್ತು, ದೇಹ ಅನ್ನೋದು ವಸ್ತು ಆಯ್ತು, ಮನಸ್ಸು ಸಹ ವಸ್ತು ಆಯ್ತು. ಇವಾಗ ಬುದ್ಧಿಯನ್ನ ಹೇಗೆ ನಾನು ಅನಾತ್ಮ ಅಂತ ಬಿಟ್ಟು ಬೇರ್ಪಡಿಸೋದು ಅಂತಂದ್ರೆ, ಬೇಕಾದಷ್ಟು ಆಲೋಚನೆಗಳು ಬರುತ್ತೆ, ನಾನು ನಿರ್ಣಯವನ್ನ ತೆಗೆದುಕೊಳ್ತೀನಿ, ಮತ್ತೆ ನಿರ್ಣಯಗಳನ್ನ ಬದಲಾಯಿಸ್ತೀನಿ, ಇಂಥದ್ದೆಲ್ಲ ಆಗ್ತಾ ಇದೆ. ಅದು ನನ್ನ ಅರಿವಿನಲ್ಲಿ ಆಗ್ತಾ ಇದೆ. ನನಗೆ ಚೆನ್ನಾಗಿ ಗೊತ್ತಾಗುತ್ತೆ, ಓ ನಾನು ಮೊದಲು ಒಂದು ಡಿಸಿಷನ್ ತಗೊಂಡಿದ್ದೆ, ಇವಾಗ ಅದನ್ನು ಬದಲಾಯಿಸ್ಬೇಕು ಅನ್ನಿಸ್ತಾ ಇದೆ, ಇವಾಗ ಒಂದು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಈಗ ಯಾವುದು ನನಗೆ ಗೋಚರವಾಗುತ್ತೋ ಅದು ಪ್ರತಿಯೊಂದು ಸಹ ವಿಷಯ ವಸ್ತುವೇ ಆಗುತ್ತೆ. ಹಾಗಾಗಿ ಅದೆಲ್ಲ ನನ್ನ ನಾನಲ್ಲ, ಇದನ್ನ ಅಲ್ಲಿ ಅರಿತಾ ಇರೋನು ನಾನು ಅನ್ನೋದು ಅಲ್ಲಿ ತಿಳಿಬೇಕು. ನಾನು ಸಾಕ್ಷಿ ರೂಪದಲ್ಲಿ ಇವೆಲ್ಲವನ್ನು ನೋಡ್ತಾ ಇದ್ದೀನಿ, ಆ ಸಾಕ್ಷಿ ನಾನು ಅನ್ನೋದನ್ನು ಹೀಗೆ ವಿವೇಕದಿಂದ ನಾನು ಆತ್ಮ ಅನಾತ್ಮ ವಸ್ತುವನ್ನು ಬೇರ್ಪಡಿಸ್ತಾ ಹೋಗ್ಬೇಕು. ನೀವು ಇವಾಗ ಇಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು, ಕೋಚ ಪಟ್ಕೊಳ್ಬೇಡಿ. ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟನ್ನು ಹೇಳಿದ್ರೆ ಸ್ವಲ್ಪ ನನ್ಗೆ ಇದು ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು. ಓದ್ತಾ ಸರಿ. ಇದ್ದೆ. ಅದಕ್ಕೆ ಇದು ಹಾಗೆ ಇನ್ನು ನಾನು ಷಟ್ ಸಂಪತ್ತಿಗಳದಾವಲ್ಲ, ಕ್ಷಮ, ಧಮ, ತಿತಿಕ್ಷ, ಉಪರತಿ, ನೋಡ್ಕೊಳ್ಳಿ, ಅದನ್ನು ಅವನ್ನೆಲ್ಲ ನೋಡ್ಕೊಂಡು ಬನ್ನಿ. ಫಾಲೋ ಮಾಡ್ತಾ ಇದ್ದೇನೆ. ಈಗ ನಾನು ನೋಡ್ಕೊತಾ ಇದ್ದೇನೆ. ಓಕೆ, ಈಗ ನೆಕ್ಸ್ಟ್ ನಾನು ಪ್ರಿಪೇರ್ ಆಗ್ತೇನೆ ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಶ್ನೆ ಸಂಧ್ಯಾಜಿ ಅವರಿಗೆ. ಇವಾಗ ಅಸ್ತಿತ್ವ ಅಂದ್ರೇನು ಮೊದಲನೇದಾಗಿ ಇಲ್ಲಿ ಪ್ರಶ್ನೆ ಅದೇ, ಬೇರೆಯಾಗಿಲ್ಲ. ಆದರೆ ಈ ಎರಡನೇ ಪ್ರಶ್ನೆಗೆ ಇದು ಸೇರಿದಂಥ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಆ ಅಸ್ತಿತ್ವ ಅಂದ್ರೇನು? ಈ ಅಸ್ತಿತ್ವ ಬೇರೆ ಯಾವುದರಿಂದಾದ್ರೂ ಬೇರ್ಪಡಿಸೋಕ್ಕೆ ಸಾಧ್ಯ ಇದೆಯಾ ಅನ್ನೋದು ಸಂಧ್ಯಾಜಿ. ಅಂದ್ರೆ ಅಸ್ತಿತ್ವ ಅಂದ್ರೆ ಇರುವಿಕೆ, ಮತ್ ಅರಿವು ಅಂತ. ಅಸ್ತಿತ್ವ ಅಂದ್ರೆ ಅರಿವು ಮತ್ತೆ ಇರುವಿಕೆ ಇಂದ್ರಿಯಗಳಿಗೆ ಗೋಚರವಾಗುತ್ತೆ, ಮನಸ್ಸಿಗೆ ಕಾಣುತ್ತೆ. ಅಸ್ತಿತ್ವ ಅನ್ನೋದು ಇದೆ ಅನ್ನೋದು ಮನಸ್ಸಿಗೆ ಕಾಣುತ್ತೆ. ಈಗ ಒಂದು ವಸ್ತು, ಉದಾಹರಣೆಗೆ ಒಂದು ವಸ್ತು ತಗೊಂಡು, ಒಂದು ಕುರ್ಚಿ ಈಗ ಹೇಳ್ತೀವಿ, ಆ ಕುರ್ಚಿಗೆ ಒಂದು ಅಸ್ತಿತ್ವ ಇದೆ, ಅದ್ರ ಜಾಗದಲ್ಲಿ ಇಡ್ತೀವಿ. ಆ ಕುರ್ಚಿಗೆ ಇರುವಿಕೆನೂ ಇದೆ, ಅಸ್ತಿತ್ವವೂ ಇದೆ. ಅದನ್ನ ಅಸ್ತಿತ್ವ ಮತ್ತು ಇರುವಿಕೆಯನ್ನ ಬೇರ್ಪಡಿಸೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದು
ಅಸ್ತಿತ್ವವನ್ನು ಅರಿವಿನಿಂದ ಬೇರ್ಪಡಿಸಕ್ ಆಗಲ್ಲ. ಆತ್ಮ ಅಂದ್ರೆ ಅದ್ರಲ್ಲೂ ಆ ಆತ್ಮ ಅನ್ನೋದು ನಮಗೆ ಆತ್ಮ ನಮಗದ ಅರಿವಿಗೆ ಬರುತ್ತೆ. ಇದು ಕುರ್ಚಿ, ಇದರಲ್ಲಿ ಚೈತನ್ಯ ಇಲ್ಲ ಅಷ್ಟೇ ವಿನ ಅದು ಭಗವಂತನೇ. ನಾವು ಎಲ್ಲವನ್ನೂ ಭಗವಂತ ಅನ್ನೋ ದೃಷ್ಟಿನಲ್ಲೇ ನೋಡ್ತಿರ್ತೀವಿ, ಆದ್ರೆ ಅದ್ರಲ್ಲಿ ಚೈತನ್ಯ ಇರಲ್ಲ. ಇದನ್ನೆಲ್ಲ ನೋಡ್ತಾ ಇರೋ ಅರಿವಿದೆಯಲ್ಲ ನಮ್ಗೆ, ಇದು ನಮ್ಮ ಅಸ್ತಿತ್ವ. ಅದು ನಮ್ಗೆ ಇರುವಿಕೆಯನ್ನ ನಮಗ್ ತೋರಿಸ್ಕೊಡ್ತಾ ಇರುವಂತ ಆತ್ಮ ಏನಿದೆ ಅದು ನಮಗೆ ಗೋಚರ ಆಗ್ತಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಇದನ್ನ ಬೇರ್ಪಡಿಸಕ್ ಸಾಧ್ಯನೇ ಇಲ್ಲ. ನಾವ್ ಅದನ್ನ ತೆಗೆದು ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಇಟ್ಟರೆ ಅಲ್ಲೂ ಇರುತ್ತೆ ಅದು ವಸ್ತು. ಆದ್ರೆ ಅದನ್ನ ನಾವು ಅಕಸ್ಮಾತ್ ನಾಶ ಪಡಿಸ್ತೀವಿ ಅಂತ ಹೋದಾಗ ಅದು ಆ ಮೂಲ ರೂಪದಿಂದ ನಾಶವಾಗ್ಬೋದು, ಆದ್ರೆ ಅದು ಅಲ್ಲೇ ಇರುತ್ತೆ ಅದು ಅಸ್ತಿತ್ವ. ಇನ್ನು ಅದೆಲ್ಲೂ ಹೋಗಕ್ ಆಗದೇ ಇರಲ್ಲ. ಅದು ರೂಪ ಬದಲಾಗಿರುತ್ತೆ ಅಷ್ಟೇ ವಿನ ಅದನ್ನ ಬೇರ್ಪಡಿಸಕ್ ಸಾಧ್ಯನೇ ಇಲ್ಲ. ಈ ಅಸ್ತಿತ್ವ ಅನ್ನೋದು ಸರ್ವವ್ಯಾಪಿಯಾಗಿರುವಂತಹದ್ದು. ಎಲ್ಲಾ ಕಡೆನೂ ಇರುತ್ತೆ. ಅದು ಎಲ್ಲದರಲ್ಲೂ ಇರುವಂತಹದ್ದು. ಅದು ನಾವು ಗುರುತಿಸ್ಕೊಳ್ಳೋದು ಹೇಗೆ, ನಮಗೆ ಬರೀ ಗೋಚರವಾಗೋದು ನಾಮರೂಪಗಳು ಮಾತ್ರ ಗೋಚರವಾಗತ್ತೆ. ನಮಗೆ ಅಸ್ತಿತ್ವವನ್ನ ನಾವು ತಿಳಿದುಕೊಳ್ಳೋದಕ್ಕೆ ನಮಗೆ ಆಗಲ್ಲ. ಅದಕ್ಕೆ ನನ್ನಲ್ಲಿ ಅಸ್ತಿತ್ವವನ್ನ ನಾನು ಮೊದಲು ಕಂಡು ಹಿಡ್ಕೊಳ್ಬೇಕು. ನನಗೆ ಹೇಗೆ ಅಸ್ತಿತ್ವ ಅನ್ನೋದು ಇದೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಎಲ್ಲ ಕಾಲದಲ್ಲೂ ಇದ್ದೆ ಅನ್ನೋದನ್ನ ನಾನು ತಿಳ್ಕೊಂಡ್ರೆ ಅಂದ್ರೆ ಭೂತಕಾಲದಲ್ಲಿದ್ದೆ, ಭವಿಷ್ಯ ಕಾಲದಲ್ಲಿ ಇದ್ದೆ. ನಾನು ಏನೋ ಒಂದು ಕಲ್ಪನೆ ಮಾಡ್ಕೊಂಡಾಗ ಆ ಕಾಲಕ್ಕೂ ಹೋಗ್ತೀನಿ. ಅಂದ್ರೆ ಎಲ್ಲಿ ಈ ಯೋಚನೆಗಳನ್ನು ಮಾಡ್ತೀನಿ, ಇಲ್ಲಿ ಈ ವರ್ತಮಾನ ಕಾಲದಲ್ಲಿ ನಾನು ಯೋಚನೆಯನ್ನ ಮಾಡ್ತಿದ್ದೀನಿ. ಅಂದ್ರೆ ಭೂತಕಾಲದನ್ನು ನಾನು ಯೋಚನೆ ಮಾಡ್ತೀನಿ, ಭವಿಷ್ಯ ಕಾಲದ್ದನ್ನು ನಾನು ಯೋಚನೆ ಮಾಡ್ತೀನಿ, ಮತ್ತೆ ಈಗ ಇರೋದು ಸಹ ನನಗೆ ತಿಳಿಯುತ್ತಾ ಇದೆ. ಇವೆಲ್ಲವೂ ನನ್ನ ಅರಿವಿನಲ್ಲಿ ನಡೀತಾ ಇದೆ. ಅಂದ್ರೆ ನಾನು ಎಲ್ಲ ಕಾಲದಲ್ಲೂ ಇದ್ದೆ ಅನ್ನೋದು, ಆ ಇದ್ದೆ ಅನ್ನೋದೇ ನನ್ನ ಇದೀನಿ ಅನ್ನೋದೇ ನನ್ನ ಅಸ್ತಿತ್ವ. ಅಂದ್ರೆ ಇದು ಕಾಲಾತೀತವಾದದ್ದು, ಮತ್ತೆ ಸ್ಥಳ ಅನ್ನೋದು ಸಹ ಏನು ಇಲ್ಲ. ಇದು ದೇಶ ಕಾಲಗಳನ್ನು ಮೀರಿದ ಅಂತದ್ದು ನಾನು ಅನ್ನುವುದು. ಇದು ಸರ್ವವ್ಯಾಪಿಯಾಗಿರುವಂತಹದ್ದು, ಎಲ್ಲದರಲ್ಲೂ ಇರುವುದು. ನಾನು ಈ ನಾಮರೂಪದಿಂದ ಯಾವ್ಯಾವುದನ್ನು ನೋಡ್ತಾ ಇದ್ದೀನೋ ಅದನ್ನ ಅಸ್ತಿತ್ವದಿಂದ ನನಗೆ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಬುದ್ಧಿಪೂರ್ವಕವಾಗಿ, ವಿವೇಚನಾ ಪೂರ್ವಕವಾಗಿ ಅದು ಇದೆ ಅಂತಂದ್ಬಿಟ್ಟು ನಾನು ತಿಳ್ಕೊಳ್ಬೇಕಾಗುತ್ತೆ. ಅದು ಮುಂದಿನ ಪ್ರಶ್ನೆಗೆ ಉತ್ತರ. ಈ ಆತ್ಮ ಅನಾತ್ಮನ ಬೇರ್ಪಡಿಸುವುದು ಹೇಗೆ ಅಂತಂದ್ರೆ, ನಾನು ಆತ್ಮ, ಇವೆಲ್ಲವೂ ನನ್ನ ಅರಿವಿನಲ್ಲಿ ಬರ್ತಾ ಇರೋದು ಅವು ಅನಾತ್ಮ ಅಂತಂದ್ಬಿಟ್ಟು, ಹಾಗೆ ವಿವೇಚನೆಯಿಂದ, ನನ್ನ ವಿವೇಕದಿಂದ ನಾನು ಇವುಗಳನ್ನ ಬೇರ್ಪಡಿಸಬೇಕೇ ಹೊರತು ನಾನು ಹೀಗೆ ಫಿಸಿಕಲ್ ಆಗಿ, ಭೌತಿಕವಾಗಿ ನಾನು ಅದನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಸರ್ವವ್ಯಾಪಿ ಮತ್ತೆ ಎಲ್ಲ ಕಾಲದಲ್ಲೂ ಇರುವಂತಹದ್ದು, ಅದು ಅನಂತ. ಮುಂದಿನ ಇದಕ್ಕೆ ಹೋಗೋಣ. ಇದರಲ್ಲಿ ಏನಾದರೂ ನಿಮ್ಗೆ ಪ್ರಶ್ನೆಗಳಿದೆಯಾ? ಏನು ಇಲ್ಲ ಅಂತಂದ್ರೆ ಮುಂದಕ್ಕೆ ಹೋಗೋಣ. ಇವಾಗ ಈ ಆತ್ಮ ಮತ್ತು ಅನಾತ್ಮವನ್ನ, ಹಿಂದಿನ ಪ್ರಶ್ನೆ ಇತ್ತಲ್ಲ, ಅನಾತ್ಮವನ್ನ ಹೇಗೆ ಬೇರ್ಪಡಿಸೋದು ಅಂತ ಅನೇಕ ಒಂದು ಪ್ರಕ್ರಿಯೆಗಳ ಮೂಲಕ ನಮ್ಮ ಗುರುಗಳು, ಮತ್ತೆ ಆಧ್ಯಾತ್ಮ ಗುರುಗಳು, ಮತ್ತೆ ವೇದಗಳು ಎಲ್ಲ ಸಹ ಹೇಳುತ್ತೆ. ಶಾಸ್ತ್ರಗಳು ಸಹ ಈ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಈ 3 ರೀತಿಯಲ್ಲಿ ಈ ಪ್ರಕ್ರಿಯೆಗಳ ಮುಖಾಂತರ ಯಾವುದು ಆತ್ಮ ಯಾವುದು ಅನಾತ್ಮ ಅನ್ನೋದನ್ನ ಬೇರ್ಪಡಿಸೋದು, ಮತ್ತೆ ನನ್ನ ಸ್ವರೂಪ ಲಕ್ಷಣಗಳನ್ನ ಸಹ ನಾನು ಹೇಗೆ ತಿಳ್ಕೊಳ್ಳೋದು ಅನ್ನೋದು ಈ ಪ್ರಕ್ರಿಯೆಗಳ ಮುಖಾಂತರ ತಿಳ್ಕೊಳ್ಬಹುದು ಅಂತ ಶಾಸ್ತ್ರಗಳು ಹೇಳುತ್ತವೆ, ಗುರುಗಳು ಹೇಳ್ತಾರೆ. ಹಾಗಾಗಿ ಈ ರೀತಿಯಲ್ಲಿ ಆತ್ಮ ಅನಾತ್ಮವನ್ನ ನಾನು ವಿಂಗಡಿಸಬೇಕು. ಇವುಗಳಿಂದ
ಏನ್ ಪ್ರಯೋಜನ ಅಂದ್ರೆ ನನ್ನ ನಿಜ ಸ್ವರೂಪವನ್ನು ನಾನು ತಿಳ್ಕೊಳ್ತೀನಿ ಅವಾಗ. ಈ ಆ, ಈಗ ಹೇಳ್ತಾರೆ, ಇಲ್ಲಿ ಶ್ಲೋಕ ಇದೆ, ಆತ್ಮ ಕಹ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ ಪಂಚಕೋಶಾತೀತ ಸನ್ ಅವಸ್ಥಾತ್ರಯ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ ಸನ್ ಯತಿಷ್ಠತಿ ಸ ಆತ್ಮ ಅಂತ. ಈ ಮೂರು ಶರೀರಗಳು ನಮಗೆ ಇವೆ ಅಂತ ಹೇಳ್ತಾರೆ. ಆ ಮೂರು ಶರೀರಗಳು ಯಾವುವು ಅನ್ನೋದನ್ನ ಸಾವಿತ್ರಿಜಿ ಹೇಳ್ತೀರಾ? ಹಾ, ಪದ್ಮಜ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಮೂರು ಶರೀರಗಳು ಇವೆ. ಸ್ಥೂಲ ಶರೀರ ಅಂದ್ರೆ ನಮ್ಮ ದೇಹ ಇವಾಗ ನಮಗ್ ಕಾಣ್ತಾ ಇದೆಯಲ್ವಾ ಅದು. ಸೂಕ್ಷ್ಮ ಶರೀರ ಅಂತಂದ್ರೆ ನಮ್ಗದು ಕಾಣಲ್ಲ. ನಮ್ಗೆ ಕನಸಿನ ಸ್ಥಿತಿನಲ್ಲಿ ನಮ್ಗೆ ಕನಸು ಆದ್ಮೇಲೆ ಗೊತ್ತಾಗತ್ತೆ. ಆ ಕನಸು ಕಂಡಿರ್ತೀವಲ್ವಾ, ಆ ಕನಸಿನ ಮುಖಾಂತರ ನಮ್ಗೆ ಆ ಸೂಕ್ಷ್ಮ ಶರೀರನೇ ಅದು ಬೇರೆ ಪ್ರಪಂಚ ಎಲ್ಲ ಸೃಷ್ಟಿ ಮಾಡ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಬರತ್ತೆ. ಆವಾಗ ಅದು ನಮ್ಗೆ ಗೊತ್ತಾಗತ್ತೆ, ಅದು ಗುರುಗಳ ಮುಖೇನ ನಮ್ಗೆ ಗೊತ್ತಾಗತ್ತೆ. ಈ ದೃಗ್ದೃಶ್ಯ ಇದು ಆತ್ಮ ಅನಾತ್ಮ ವಿವೇಕದಿಂದ ಈ ಬೇರ್ಪಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಜ್ಞಾನಗಳಿಂದ ನಮ್ಗೆ ಅದು ಗೊತ್ತಾಗತ್ತೆ ಸೂಕ್ಷ್ಮ ಶರೀರ ಅನ್ನೋದನ್ನು. ಕಾರಣ ಶರೀರ ಅಂದ್ರೆ ಇವೆರಡಕ್ಕೂ ಕಾರಣ ಆಗಿರ್ತಕ್ಕಂಥದ್ದು ಕಾರಣ ಶರೀರ. ಹಾಗಾದ್ರೆ ಜಾಗೃತ ಅವಸ್ಥೆಯಲ್ಲಿ ನಮ್ಗೆ ಸೂಕ್ಷ್ಮ ಶರೀರ ಕಂಡು ಬರಲ್ವಾ? ನಮ್ಗೆ ಅನುಭವಕ್ಕೆ ಬರಲ್ವಾ? ನನ್ಗೆ ಹಸುವಾಗುತ್ತಪ್ಪ, ಅದು ಏನು ಯಾವುದಕ್ಕೆ? ಸ್ಥೂಲ ಶರೀರಕ್ಕಾಗೋದು. ಮತ್ತೆ ನಂಗೆ ಯೋಚನೆ ದುಃಖ ಬರುತ್ತಪ್ಪ, ಅದೆಲ್ಲ ಯಾವುದಕ್ಕಾಗುತ್ತೆ? ಆ ಸೂಕ್ಷ್ಮ ಶರೀರ ಅಲ್ಲಿ ಇರೋದ್ರಿಂದ, ಸೂಕ್ಷ್ಮ ಶರೀರ ಕೆಲಸ ಮಾಡ್ತಾ ಇರೋದ್ರಿಂದ, ಅದು ಆತ್ಮನ ಬೆಳಕಿನಿಂದ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಜಾಗೃತ ಅವಸ್ಥೆಯಲ್ಲೂ ಸಹ ನಮ್ಗೆ ಗೊತ್ತಾಗತ್ತೆ. ಗೊತ್ತಾಗುತ್ತೆ. ಹೆಚ್ಚಾಗಿ ನಾವು ಅದನ್ನ ಸೂಕ್ಷ್ಮ ಶರೀರವನ್ನ ಪೂರ್ತಿಯಾಗಿ ಕಂಡುಕೊಳ್ಳೋದು ನಾವು ಕನಸಿನಲ್ಲಿ. ಹೌದು. ಯಾಕೆಂದ್ರೆ ಅಲ್ಲಿ ನಮ್ಮ ಈ ಭೌತಿಕ ಒಂದು ಸ್ಥೂಲ ಶರೀರ ಅದು ಕೆಲಸ ಮಾಡ್ತಾ ಇರಲ್ಲ. ಹಾಗಾಗಿ ಅಲ್ಲಿ ಬರೀ ಬೆಳಗೋದು ಪೂರ್ತಿ ಸೂಕ್ಷ್ಮ ಶರೀರ. ಅಲ್ಲಿ ಅದು ತನ್ನದೇ ಲೋಕವನ್ನ ರಚಿಸ್ಕೊಳ್ಳುತ್ತೆ, ತನ್ನದೇ ಆದಂತಹ ಅನೇಕ ದೇಹಗಳನ್ನ ಪಡೆದುಕೊಳ್ಳುತ್ತೆ. ಅದರ ಪ್ರಪಂಚದಲ್ಲಿ ಅದು ತನ್ಮಯ ಆಗಿರುತ್ತೆ. ಹಾಗಾಗಿ ಅದು ಎಲ್ಲವೂ ಸೂಕ್ಷ್ಮ ಶರೀರದ ಆಡಳಿತವೇ ಕನಸಿನಲ್ಲಿ ಆಗೋದು ನಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಇಲ್ಲಿ ಭೌತಿಕವಾಗಿ ಅಂದ್ರೆ ಸ್ಥೂಲ ಶರೀರ ಯಾವಾಗ ಜಾಗೃತಾವಸ್ಥೆಯಲ್ಲಿ ಇರುವಾಗ ಸ್ಥೂಲ ಶರೀರವೂ ಕೆಲಸ ಮಾಡುತ್ತೆ, ಮತ್ತೆ ಸೂಕ್ಷ್ಮ ಶರೀರವೂ ಸಹ ಕೆಲಸ ಮಾಡುತ್ತೆ. ಅದು ಇದ್ದೇ ಇರುತ್ತೆ. ನಮಗೆ ಅವ್ಯಕ್ತ ರೀತಿಯಲ್ಲಿ ಕಾರಣ ಶರೀರವೂ ಇರುತ್ತೆ, ಅದು ಎಲ್ಲೂ ಹೋಗಿರಲ್ಲ, ಎಲ್ಲವೂ ಇರುತ್ತೆ. ಆದರೆ ಕಾರಣ ಶರೀರ ಯಾವಾಗ ಅದು ನಮಗೆ ಕಂಡು ಬರುತ್ತೆ ಅಂತಂದ್ರೆ, ಗಾಢ ನಿದ್ದೆಯಲ್ಲಿ ಕಾರಣ ಶರೀರ ಅದು ಏನು ಇಲ್ಲ ಅನ್ನೋದು ಇರುತ್ತೆ. ಹಾಗಾಗಿ ಎಲ್ಲವೂ ಆ ಕಾರಣ ಶರೀರದಲ್ಲಿ ಹೋಗಿ ಸೇರ್ಕೊಂಬಿಟ್ಟಿರುತ್ತೆ. ಈ ಸ್ಥೂಲ ಶರೀರವು ಕೆಲಸ ಮಾಡ್ತಾ ಇರಲ್ಲ, ಮತ್ತೆ ಸೂಕ್ಷ್ಮ ಶರೀರವು ಕೆಲಸ ಮಾಡ್ತಾ ಇರಲ್ಲ. ಗಾಢ ನಿದ್ದೆಯಲ್ಲಿ ಏನು ಇಲ್ಲ, ಅಲ್ಲಿ ಬರೀ ಆತ್ಮ ತನ್ನ ಸುಪ್ತಾವಸ್ಥೆಯಲ್ಲಿ ಇದ್ಬಿಡುತ್ತೆ. ಆದರೆ ಕಾರಣ ಶರೀರ ಅನ್ನೋದು ಇರುತ್ತೆ ಅಲ್ಲಿ, ಮತ್ತೆ ಇವೆಲ್ಲವೂ ವ್ಯಕ್ತವಾಗಿ ಇರಲ್ಲ. ಮುಂದಿನ ಪ್ರಶ್ನೆ ಲಕ್ಷ್ಮೀಜಿ ತೆಗೆದುಕೊಳ್ಳೆ. ಪಂಚಕೋಶಗಳು ಯಾವುವು ಅಂತಂದ್ಬಿಟ್ಟು ಕೇಳ್ತಾರೆ. ಅದಕ್ಕೂ ಮೊದಲು ಒಂದು ಚಿತ್ರವನ್ನ ತೋರಿಸ್ತೀನಿ. ನೋಡಿ, ಇಲ್ಲಿ 3 ಶರೀರಗಳನ್ನ ಹೇಳ್ತಾರೆ. ಸ್ಥೂಲ ಶರೀರ ನಮಗೆ ಏನು ಮೇಲ್ಗಡೆ ನಮ್ಮ ಅಂಗಾಂಗಗಳು
ಕಾಣಿಸ್ತಾ ಇದೆಯೋ, ದೇಹ ಅನ್ನೋದು ಕಾಣಿಸ್ತಾ ಇದೆಯೋ ಅದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ನಮ್ಮ ಮನಸ್ಸು, ಬುದ್ಧಿ ಏನಿದೆ ಅದು ಸೂಕ್ಷ್ಮ ಶರೀರ. ಇವೆಲ್ಲ ಏನು ಸೂಕ್ಷ್ಮ ಶರೀರದಲ್ಲಿ ಇದನ್ನ ನೋಡ್ಕೊಂಡು ಹೇಳ್ಬೋದು ಬೇಕಾದ್ರೆ ನೀವು ಲಕ್ಷ್ಮೀಜಿ. ಮತ್ತೆ ಇದು ಬಡಿ ಕಾರಣ ಶರೀರ ಅನ್ನೋದು ಸಹ ಅದು ಇರುತ್ತೆ. ಅದು ನಮಗೆ ಹೆಚ್ಚಾಗಿ ಅನುಭವಕ್ಕೆ ಬರಲ್ಲ. ಅದೇ ಅಜ್ಞಾನದ ಮೂಲ, ಅವಿದ್ಯೆಯ ಮೂಲ ಕಾರಣ ಶರೀರ ಇದು. ಮತ್ತೆ ಪಂಚಕೋಶಗಳನ್ನು ತೋರಿಸ್ಬಿಡ್ತೀನಿ, ಅದನ್ನು ನೋಡ್ಕೊಳ್ಬೇಕಾದ್ರೆ ನೀವು ಹೇಳ್ಬೋದು. ಪಂಚಕೋಶಗಳು ಅದೇ ಕ್ಲಿಯರ್ ಆಗಿದೆ ಇದರಲ್ಲೇ. ಹೀಗೆ ಕೋಶಗಳು ತೋರಿಸಿದ್ದಾರೆ. ಇಲ್ಲಿ 1 2 3 4 5 ಇದೆ ಅಲ್ವಾ? ಹಾಗೆ ಇದನ್ನು ತೋರಿಸಿ ಇದು ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಪಂಚಕೋಶ ವಿವರಿಸಿ, ಯಾವ್ಯಾವುದು ಬರುತ್ತೆ ಅನ್ನೋದನ್ನ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತಂದ್ ಹೇಳಿ 5 ಕೋಶಗಳು ಅದಾವು ಅಮ್ಮ. ಈಗ ಸ್ಥೂಲ ಶರೀರದ ಇದಿಂದಾನ ಅನ್ನಮಯ ಕೋಶ ಬರ್ತೈತಿ ಅಂತಂದ್ರೆ ಅಮ್ಮ? ಇಲ್ಲ, ಅದು ನಂಗೆ ಗೊತ್ತಾಗ್ಲಿಲ್ಲ ಅಮ್ಮ. ಅದು ಅನ್ನಮಯ ಕೋಶ ಅನ್ನೋದು ನಾವೇನು ಆಹಾರ ತಿಂತೀವೋ ಅದರಿಂದ ಬೆಳೆದು ಬರುತ್ತೆ. ಇವಾಗ ನಮ್ಮ ಏನು ಸ್ಥೂಲ ಶರೀರ ಏನು ಕಾಣಿಸ್ತಾ ಇದೆ, ದೇಹ ಅಂತಂದ್ಬಿಟ್ಟು ಕಾಣಿಸ್ತಾ ಇದೆ, ಅದು ಬೆಳೆಯೋದು ಹೇಗೆ? ನಾವು ಸೇವಿಸುವಂಥ ಆಹಾರದಿಂದ. ಮತ್ತು ಅದಕ್ಕೆ ಏನು ಷಡ್ ವಿಕಾರಗಳಿಗೆ ಒಳಗೊಂಡಿರುತ್ತೆ. ಷಡ್ ವಿಕಾರಗಳು ಅಂತಂದರೆ ಅದು ಒಂದು ಸ್ಥಿತಿಯಲ್ಲಿತ್ತು, ಮತ್ತು ಹುಟ್ಟಿತು, ಬೆಳೀತು, ವೃದ್ಧಿ ಆಯಿತು, ಮತ್ತು ಕೊನೆಗೆ ಕ್ಷೀಣಿಸ್ತು, ಮತ್ತು ಹೋಯಿತು ಅಂತಂದ್ಬಿಟ್ಟು. ಅಸ್ಥಿ ಜಾಯತೆ, ವರ್ಧತೆ, ವಿಪರಿಣಮತೆ, ಮತ್ತು ಅಪಕ್ಷೀಯತೆ ಮತ್ತು ವಿನಶ್ಯತೆ ಅಂತ ಹೀಗೆ 6 ವಿಕಾರಗಳಿಗೆ ಒಳಗಾಗುವಂತಹದ್ದು. ಎಲ್ಲ ನಮ್ಮ ದೇಹ ಅಷ್ಟೇ ಅಲ್ಲ, ಎಲ್ಲ ಪ್ರಪಂಚದಲ್ಲಿ ಕಾಣುವ ಪ್ರತಿಯೊಂದು ಅಷ್ಟೇ ಈ 6 ವಿಕಾರಗಳಿಗೆ ಒಳಗಾಗತ್ತೆ. ಇದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಇದು ಇವಾಗ ಪಂಚಕೋಶಗಳನ್ನು ನಾವು ತಿಳ್ಕೊಳ್ತಾ ಇರೋದು. ಈ ಪಂಚಕೋಶಗಳಲ್ಲಿ ಈ 3 ಬರುತ್ತೆ. ಅಂದರೆ ಸೂಕ್ಷ್ಮ ಶರೀರದಲ್ಲಿ ಈ 3 ಕೋಶಗಳು ಬರುತ್ತೆ. ಇವುಗಳು ನಿಮಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನ ಹೇಳಿ. ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂತಂದ್ ಹೇಳಿ ಅದು ಸೂಕ್ಷ್ಮ ಶರೀರದಿಂದ ಬರ್ತೈತಿ ಅಂತಂದ್ ಹೇಳಿ ಅಷ್ಟೇ ಗೊತ್ತಾಯ್ತು ಅಮ್ಮ. ಸಾರಿ ಅಮ್ಮ, ಪೂರಾ ಗೊತ್ತಾಗ್ಲಿ. ಸಾವಿತ್ರಿಜಿನ್ ಕೇಳೋಣ. ಸಾವಿತ್ರಿ ಅವ್ರು ನೀವು ಹೇಳ್ತೀರಾ? ನೀವು ಮುಂದುವರಿಸಿ ಪದ್ಮಾವ್ರೆ. ಇನ್ನು ಯಾರಾದ್ರೂ ಹೇಳ್ತೀರಾ? ಸಂಧ್ಯಾಜಿ, ನೀವೇನಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಯಾವ್ದನ್ನಮ್ಮ? ಇನ್ನೊಂದ್ಸರಿ ಹೇಳಿ ಪ್ರಶ್ನೆ. ಇವಾಗ ನಾವು ಪಂಚಕೋಶಗಳನ್ನ ನೋಡ್ತಾ ಇದ್ವಿ. ಅದರಲ್ಲಿ ಅನ್ನಮಯ ಕೋಶ ಅನ್ನೋದು ಹೇಳಾಯ್ತು, ಅದು ಸ್ಥೂಲ ಶರೀರ ಸಂಬಂಧ. ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ. ಇದರಲ್ಲಿ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ. ಇದನ್ನ ಒಂದೊಂದಾಗಿ ಪ್ರಾಣಮಯ ಕೋಶ ಅಂದ್ರೆ ಏನು ಅನ್ನೋದು ಸ್ವಲ್ಪ ಹೇಳಿದ್ರು ಸಾಕು. ಪ್ರಾಣಮಯ ಕೋಶ ಅಂದ್ರೆ ಉಸಿರಾಟ. ನಮ್ಮ ಉಸಿರಾಟಗಳನ್ನ ಧ್ಯಾನ ಮಾಡುವಾಗ ನಾವು ಈಗ ಹೇಳ್ತೀವಲ್ಲ, ಹಂಗೆ ನಮ್ಮ ಸೂಕ್ಷ್ಮ ರೂಪದಲ್ಲಿ ತಗೊಂಡೋಗಿ ನಮ್ಮ ಮನಸ್ಸನ್ನ ಉಸಿರಾಟವನ್ನು ನಡೆಸೋದು ಪ್ರಾಣಮಯ ಕೋಶ. ಮನೋಮಯ ಕೋಶ ಅಂದ್ರೆ ನಮ್ಮ ಮನಸ್ಸನ್ನ ಒಂದು ಇದಕ್ಕೆ ನಿಲ್ಲಿಸ್ಕೊಳ್ಳೋದು ಮನೋಮಯ ಕೋಶ ಅಂದ್ರೆ. ವಿಜ್ಞಾನಮಯ ಕೋಶ ಅಂದ್ರೆ ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಯಾವ ರೀತಿ ಅನ್ನೋದನ್ನ ಮಾಡೋದು ಅಂತ. ಆನಂದಮಯ ಕೋಶ
ಆನಂದಮಯ ಕೋಶ ಈ ಕಾರಣ ಶರೀರದಲ್ಲಿ. ಅಂದ್ರೆ ನಾವ್ ಯಾವಾಗ ಮನಸ್ಸನ್ನ ಒಂದು ಸ್ಥೀಮಿತಕ್ಕೆ ತಂದುಕೊಂತೀವೋ ಉಸಿರಾಟದ ಮೂಲಕ, ಆವಾಗ ನಮ್ಗೇನಾಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಹೊರಗಿನ ಪ್ರಪಂಚಗಳ ಬಾಹ್ಯದ ವ್ಯಾಮೋಹ ಮತ್ತು ಮೋಹಕ್ಕೆ, ಮಾಯಾಜಾಲಕ್ಕೆ ಸಿಲುಕದೇನೆ ಒಂದು ಮನಸ್ಸು ಸ್ಥಿಮಿತಕ್ಕೆ ಬಂದಾಗ ನಮ್ಗೆ ಆನಂದವಾಗುತ್ತೆ. ಈ ಶಾಂತ ಸ್ವರೂಪವನ್ನು ಪಡೆಯೋದಕ್ಕೋಸ್ಕರನೇ ನಾವು ಧ್ಯಾನ ಮತ್ತೆ ಈ ಆತ್ಮಜ್ಞಾನವನ್ನ ಪಡ್ಕೊಂಡು ಧ್ಯಾನ ಮಾಡುವುದರ ಮೂಲಕ ಆನಂದವನ್ನು ಪಡಿಬಹುದು. ಈ ಸ್ಥೂಲ ಶರೀರ ಇದೆಯಲ್ಲ, ಇದ್ರ ಕೈಲಿ ಕೆಲಸ ಮಾಡಿಸ್ಬೇಕಾದ್ರೆ ಈ ಸೂಕ್ಷ್ಮ ಶರೀರದ ಅಗತ್ಯ ಇದೆ. ಈ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇವು ಮೂರು ಸೇರಿ ಈ ಒಂದು ಸ್ಥೂಲ ಶರೀರದ ಕೈಲಿ ಕೆಲಸವನ್ನ ಹೊರ ಪ್ರಪಂಚದಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡಿಸುತ್ತೆ. ಈ ಎರಡು ಶರೀರಕ್ಕೆ ಕಾರಣವಾದದ್ದು ಕಾರಣ ಶರೀರ. ಅದು ಇಂಥದ್ದೇ ಅಂತಂದ್ಬಿಟ್ಟು ನಮ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಅವಿದ್ಯೆ. ಆ ಅವಿದ್ಯೆಯಿಂದಲೇ ಅದು ದೇಹವನ್ನು ತೆಗೆದುಕೊಂಡು ಸೂಕ್ಷ್ಮ ಶರೀರವನ್ನು ಪಡೆದುಕೊಂಡು ಬಂದು ಈ ಪ್ರಪಂಚದಲ್ಲಿ ಅದು ವ್ಯವಹಾರವನ್ನ ಮಾಡ್ತಾ ಇರೋದು. ಈ ಸ್ಥೂಲ ಶರೀರಕ್ಕೆ ಈ ಪ್ರಾಣ ಅನ್ನೋದು ಏನು ಅಂತಂದ್ರೆ ಬರೀ ಉಸಿರಾಟ ಅಷ್ಟೇ ಅಲ್ಲ, ನಮ್ಮಲ್ಲಿರುವಂತ ಶಕ್ತಿ ಎಲ್ಲ ಇದೆಲ್ಲ ಏನಿದೆ, ಪ್ರಾಣ ಅಂತ ನಾವು ಏನ್ ಹೇಳ್ತೀವಿ, ಪ್ರಾಣಶಕ್ತಿ ಅಂತ ಹೇಳ್ತೀವಲ್ಲ, ಅದು ಪ್ರಾಣಮಯ ಕೋಶ. ಕೋಶ ಅಂತಂದ್ರೆ ಅವರು ಹೇಳೋದು ಏನು ಅಂತಂದ್ರೆ, ಇವಾಗ ರೇಷ್ಮೆ ಹುಳು ಒಂದು ಕೋಶ ಕಟ್ಕೊಂಡ್ಬಿಡುತ್ತಲ್ಲ, ಆ ರೀತಿ ಕೋಶ. ಆದರೆ ಅಂಥ ಕೋಶ ಏನು ಇಲ್ಲ. ನಾವು ಪ್ರತಿಯೊಂದರಲ್ಲೂ ಹೀಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದೇನೋ ಅದು ಭೌತಿಕವಾಗಿ ಆ ರೀತಿಯಲ್ಲಿ ಕೋಶಗಳಾಗಿ ಏನು ಇಲ್ಲ. ಅದು ಎಲ್ಲ ಕಡೆಯೂ ಸಹ ವ್ಯಾಪಿಸಿ ಇರುತ್ತೆ. ಈ ಪ್ರಾಣಮಯ ಕೋಶ ಅದರಲ್ಲಿ 5 ಪಂಚ ಪ್ರಾಣಗಳು ಅನ್ನೋದು ಇದೆ. ಪ್ರಾಣ, ಅಪಾನ, ಸಮಾನ, ವ್ಯಾನ, ಉದಾನ ಅಂತಂದ್ಬಿಟ್ಟು ಈ 5 ಪಂಚ ಪ್ರಾಣಗಳು ಅವುಗಳ ಒಂದೊಂದು ಕಾರ್ಯವನ್ನ ಮಾಡ್ತಾ ಇರೋದ್ರಿಂದ ನಮಗೆ ಉಸಿರಾಟವನ್ನ ಒಂದು ನಿಯಂತ್ರಿಸುತ್ತೆ. ಹಾಗೆ ಪ್ರಾಣ ಏನು ನಮ್ಮ ಜೀರ್ಣಶಕ್ತಿ ಮತ್ತೆ ಹೊರಹಾಕುವಿಕೆ, ಆ ರೀತಿಯಲ್ಲಿ ಒಂದೊಂದು ಸಹ ಮತ್ತೆ ರಕ್ತ ಸಂಚಾರ, ಹೀಗೆ ಒಂದೊಂದು ಫಂಕ್ಷನ್ ಸಹ ಒಂದೊಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಅದು ಪ್ರಾಣ, ಅದು ಪ್ರಾಣಮಯ ಕೋಶ. ಮನೋಮಯ ಕೋಶ ನೀವು ಹೇಳ್ದಾಗೆ ನಮ್ಮ ಮನಸ್ಸು ಅಂದರೆ ನಮ್ಮ ಅಂತಃಕರಣ ಏನಿದೆ ಅದು, ಅದರಲ್ಲಿ ಅದು ವಿಜ್ಞಾನಮಯ ಕೋಶವನ್ನು ಒಳಗೊಂಡಿದೆ. ಅಂತಃಕರಣ ಅಂದ್ರೆ ಮನಸ್ಸು, ಬುದ್ಧಿ ಮತ್ತು ಚಿತ್ತ, ಅಹಂಕಾರಗಳನ್ನು ಒಳಗೊಂಡಿದೆ. ಈ ಮನಸ್ಸು ಅನ್ನೋದು ಇರುವುದರಿಂದಲೇ ಅದು ಇಂದ್ರಿಯಗಳಿಂದ ಬಂದಂತಹ ಸಂವೇದನೆಗಳನ್ನು ತೆಗೆದುಕೊಂಡು ಬುದ್ಧಿಗೆ ಹೇಳುತ್ತೆ. ಬುದ್ಧಿ ಚಿತ್ತದ ಒಂದು ಸಹಾಯವನ್ನು ಪಡೆದುಕೊಂಡು ಅಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಈ ರೀತಿಯ ಕೆಲಸಗಳು ನಡೀತಾ ಹೋಗುತ್ತೆ. ಇಷ್ಟು ಸಹ ನಮಗೆ ಆರಾಮಾಗಿ ಎಲ್ಲ ತಿಳ್ಕೊಳ್ಬಹುದು, ಗೋಚರಿಸುತ್ತೆ. ಆದರೆ ಆನಂದಮಯ ಕೋಶ ಅನ್ನೋದು ತಿಳ್ಕೊಳ್ಳೋದಕ್ಕೆ ಗೊತ್ತಾಗಲ್ಲ. ಯಾಕೆಂದ್ರೆ ಅದು ಅನುಭವಕ್ಕೆ ಬರುವಂತಹದ್ದಲ್ಲ. ಅದು ಆನಂದ ಅನ್ನೋದು ಅನಂತ ಅನ್ನುವ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಅದು ಅನುಭವ ಪಡೆಯುವಂತಹದ್ದಲ್ಲ, ಪೂರ್ಣತೆಯನ್ನ ಹೊಂದಿರುವಂತಹದ್ದು. ಹಾಗಾಗಿ ಅದು ಆನಂದಮಯ ಕೋಶ. ಅದು ಅದೇ ಕಾರಣ. ಅದಕ್ಕೆ ಅಜ್ಞಾನ ಅನ್ನುವುದು ಇರೋದ್ರಿಂದ ಅದಕ್ಕೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅದು ದೇಹ, ಮನಸ್ಸು, ಬುದ್ಧಿನೇ ನಾನು ಅಂತಂದ್ಬಿಟ್ಟು ಅಂದ್ಕೊಂಡಿದೆ. ಆ ಕಾರಣ ಶರೀರದಿಂದಲೇ ಈ 2 ಶರೀರಗಳು ಸಹ ಬಂದಿರುವಂತಹದ್ದು. ಹೀಗೆ ನಾವು ಪಂಚಕೋಶಗಳನ್ನು ನಾವು ವಿಂಗಡಿಸ್ಬೋದು. ಇವು ಯಾವೂ ಸಹ ನಾನಲ್ಲ. ಇದನ್ನ ತಿಳಿದುಕೊಳ್ಬೇಕಾಗಿರೋದ್ರಿಂದ ನಾವು ಈ ಪಂಚಕೋಶಗಳನ್ನು ನಾವು ತಿಳಿದುಕೊಳ್ಬೇಕು. ಇವು ಯಾವೂ ನಾನಲ್ಲ, ಇವೆಲ್ಲವೂ ನನಗೆ ಗೊತ್ತಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು.
ಈ ವಿಂಗಡಣೆ ಏಕೆ ಬೇಕು ಅನ್ನೋದು ಆಗೋಯ್ತು. ಆಮ್, ಇವಾಗ ಇದನ್ನೇನೆ ಇವಾಗ ಗೊತ್ತಾಯ್ತಲ್ಲ ಲಕ್ಷ್ಮೀಜಿ ಇವಾಗ ಹೇಳಿದ್ದು, ಅದನ್ನು ಇನ್ನೊಂದ್ಸತಿ ಹೇಳ್ತೀರಾ? ಪಂಚಕೋಶಗಳು ಯಾವುವು ಅಂತ ಆ ಪಿಕ್ಚರ್ ತೋರಿಸ್ಬೇಕಾ, ಮತ್ತೆ ಆ ಫಂಕ್ಷನ್ ಏನು ಅಂತ ಅನ್ನಮಯ ತೋರಿಸ್ತೀನಿ. ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತಂದ್ ಹೇಳಿ 5 ಕೋಶಗಳು ಅದಾವು ಅಂತ ಹೇಳಿ ಗೊತ್ತಾತಮ್ಮ. ಸ್ಥೂಲ ಶರೀರದಿಂದ ಅನ್ನಮಯ ಕೋಶ ಬರ್ತೈತಿ. ಅದು ನಾವು ಏನು ಆಹಾರ ಸೇವಿಸ್ತೇವಲ್ಲ ಅದ್ರಿಂದ ಅನ್ನಮಯ ಕೋಶ ಐತಿ ಅಂತ ಹೇಳಿ ಗೊತ್ತಾತಮ್ಮ. ಸೂಕ್ಷ್ಮ ಶರೀರದಿಂದ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶ ಬರ್ತೈತಿ. ಪ್ರಾಣಮಯ ಕೋಶದೊಳಗು ಮತ್ತ ಬ್ಯಾರೆ ಅದಾವು ಅಂತಂದ್ ಹೇಳಿ ಹೇಳ್ಕೊಟ್ರಿ ಅಮ್ಮ. ಮನೋಮಯ ಕೋಶದೊಳಗ ನಮ್ಮ ಮನಸ್ಸು, ಚಿತ್ತ, ಅಹಂಕಾರ ಎಲ್ಲ ಐತಿ ಅಂತಂದ್ ಹೇಳಿ. ಆಮೇಲೆ ವಿಜ್ಞಾನಮಯ ಕೋಶ ಕಾರಣ ಶರೀರದಿಂದನ ಆನಂದಮಯ ಕೋಶ ಬರ್ತೈತಿ. ಇವೆಲ್ಲ ನಾನು ಅಲ್ಲ, ಇದು ಬರೇ ನಮ್ಮ ಅನುಭವಕ್ಕಿರೋದು ಅಂತಂದ್ ಹೇಳಿ ಗೊತ್ತಾಯ್ತಮ್ಮ. ಕಾರಣ ಶರೀರದಿಂದ ಬರೀ ವಿಜ್ಞಾನಮಯ ಕೋಶ ಎಲ್ಲ ಬರೋದು ಎಲ್ಲ ಪೂರ್ತಿಯಾಗಿ ಒಂದು ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ ಎರಡನ್ನೂ ಸಹ ಬರೋದು ಕಾರಣ ಶರೀರದಿಂದ. ಮುಂದಿನ ಪ್ರಶ್ನೆ ತಗೋಣ. ಇವಾಗ ಹೇಳಿದ್ರೆ ಈ ವಿಂಗಡಣೆ ಯಾಕೆ ಬೇಕು ಅಂತಂದ್ರೆ ನಾನು ಯಾರು ಅನ್ನೋದನ್ನ ಗುರುತಿಸ್ಕೊಳ್ಳೋದಕ್ಕೆ. ಇವು ಯಾವ ನಾನಲ್ಲ, ಹಾಗಾಗಿ ಇವುಗಳಿಗಿಂತ ನಾನು ವ್ಯತಿರಿಕ್ತವಾದದ್ದು ನಾನು ಅಂತಂದ್ಬಿಟ್ಟು. ನೀವು ನಿರ್ವಾಣ ಷಟ್ಕಂ ಒಂದ್ಸತಿ ಕಳಿಸಿದ್ದೀನಿ, ಅವುಗಳನ್ನು ತಾವು ಅವಾಗ ಕೇಳ್ತಾ ಇರಬಹುದು. ಇಲ್ಲಿ ಬೇಗ ಏನಾದರೂ ಕ್ಲಾಸ್ ಆಗೋದ್ರೆ ನಿರ್ವಾಣ ಷಟ್ಕಮ್ಮನ ನಾವು ಒಂದ್ಸತಿ ನೋಡೋಣ. ಆವಾಗ ಅದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ ಯಾವುದು ನಾನಲ್ಲ ಮತ್ತು ನಾನು ಏನು ಅನ್ನೋದು ಎರಡು ಸಹ ತಿಳಿಸುತ್ತೆ. ಈ ತತ್ವಬೋಧಕ್ಕೆ ಅದು ಬಹಳ ಬೇಕಾಗಿರುವಂತಹದ್ದು. ಅದು ಶಂಕರಾಚಾರ್ಯರ ರಚನೆನೆ. ಮತ್ತೆ ಅವಸ್ಥಾತ್ರಯಗಳು, ಅವುಗಳಿಂದ ಸಹ ನಾನು ಯಾವುದು ಮತ್ತು ನಾನು ಯಾವುದಲ್ಲ ಅನ್ನೋದನ್ನು ತಿಳಿದುಕೊಳ್ಬಹುದು. ಈ ಅವಸ್ಥಾತ್ರಯಗಳು ಯಾವುವು ಅನ್ನೋದನ್ನ ಹೇಳ್ತೀರಾ ಸಾವಿತ್ರಿಜಿ? ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ. ಜಾಗೃತ ಅಂತಂದ್ರೆ ಈಗ ಎಚ್ಚರಿಕೆನಲ್ಲಿ ನಾವು ವ್ಯವಹಾರ ಎಲ್ಲ ನಡೀತಾ ಇರ್ತಲ್ವಾ, ಅದನ್ನ ಜಾಗೃತ ಅವಸ್ಥೆ. ಸ್ವಪ್ನ ಅಂತಂದ್ರೆ ನಿದ್ದೆ ಮಾಡ್ತೀವಲ್ವಾ, ಸ್ವಪ್ನದಲ್ಲೆಲ್ಲ ನಡೆಯತ್ತೆ ಕೆಲ್ಸಗಳು ಸೂಕ್ಷ್ಮ ಶರೀರದಿಂದ ಅಂತ ಸ್ವಪ್ನಾವಸ್ಥೆ ಅಂತ. ಮತ್ತೆ ಗಾಢ ನಿದ್ದೆನಲ್ಲಿ ಇವೆಲ್ಲಾನು ಸೂಕ್ಷ್ಮಕ್ಕೆ ಹೊಟ್ಟೋಗಿರತ್ತೆ, ಕಾರಣ ಶರೀರದಲ್ಲಿ ಸೂಕ್ಷ್ಮ. ಅದೇ ಅಲ್ಲೂ ಕೂಡ ಗೊತ್ತಾಗತ್ತೆ ನಾನು ನಿದ್ದೆ ಹೋಗಿದ್ದೀನಿ ಅಂತ. ಅದು ಗಾಢ ನಿದ್ದೆ ಅವಸ್ಥೆ ಅಂತ. 3 ಅವಸ್ಥೆಗಳು ಅಂತ. ಈ 3 ಅವಸ್ಥೆಗಳಲ್ಲೂ ಅವನ್ಗೆ ಗೊತ್ತಾಗ್ತಾ ಇರತ್ತೆ. ಯಾಕಂತಂದ್ರೆ ಜಾಗೃತ ಅವಸ್ಥೆನಲ್ಲೂ ಅವನು ವ್ಯವಹಾರದ ಜೊತೆ ವ್ಯವಹರಿಸ್ತಾ ಇರ್ತಾನೆ. ಒಂದಕ್ಕೊಂದು ಸಂಬಂಧ ಎಲ್ಲ ಇರತ್ತೆ, ಅವನ್ಗೆ ಅರಿತಾ ಇರ್ತಾನೆ. ಕನಸಿನಲ್ಲೂ ಕೂಡ ಕನಸು ಕಂಡೆ ಅಂತ ನಿದ್ದೆ ಆದ್ಮೇಲೆ, ಅವನು ಎಚ್ಚರ ಆದ್ಮೇಲೆ ಹೇಳ್ತಾನೆ. ಹಾಗಾಗಿ ಆ ಕನಸಿನಲ್ಲೂ ಗೊತ್ತಾಗತ್ತೆ ಅವನಿಗೆ, ಎಚ್ಚರದಲ್ಲೂ ಗೊತ್ತಾಗತ್ತೆ, ಗಾಢ ನಿದ್ದೆನಲ್ಲೂ ಕೂಡ ಅವನಿಗೆ ಗೊತ್ತಾಗತ್ತೆ. ಹಾಗಾಗಿ 3ರಲ್ಲೂ ಕೂಡ ಆತ್ಮ ಸ್ವರೂಪ ಕೆಲಸ ಮಾಡ್ತಾ ಇರೋದು ಅಂತ ಅಲ್ಲಿಂದ ಅವನಿಗೆ ತಿಳ್ಕೊತಾನೆ. ಹಾಗಾಗಿ 3 ಅವಸ್ಥೆಗಳನ್ನ ಹೇಳಿದ್ದಾರೆ, ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ. 3 ಅವಸ್ಥೆಯಲ್ಲಿ ನಾನು ಸಾಕ್ಷಿಯಾಗಿ ಇದ್ದೀನಿ ಅನ್ನೋದು ಗೊತ್ತಾಗತ್ತೆ ಅನ್ನೋದು ಹೇಳ್ತಾ ಇದ್ದೀರಾ ಅಲ್ವಾ? ಅಲ್ಲಿ ಮುಂದೆ ಇನ್ನೂ ಡೀಟೇಲ್ ಆಗಿ ಇರುತ್ತೆ. ಈಗ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀವಿ. ಇಲ್ಲಿ
ಸ್ಥೂಲ ಶರೀರ ಅಂದ್ರೆ ಏನು, ಸೂಕ್ಷ್ಮ ಶರೀರ ಅಂದ್ರೆ ಏನು, ಇದೆಲ್ಲವೂ ಸಹ ಕೊಟ್ಟಿದ್ದಾರೆ. ಆಗಲಿ, ಇವಾಗ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡಿದ್ದೀವಲ್ವಾ. ಸರ್ ಮುಖ್ಯನ ಏನು ಸ್ವಲ್ಪ ಡೀಟೈಲ್ ಆಗಿ ತಿಳ್ಕೊಂಬಿಡೋಣ, ಆಮೇಲೆ ಮುಂದುವರ್ಸೋಣ ಕ್ಲಾಸ್ನ. ಸರ್, ಇವೆರಡು ವಿಡಿಯೋ 15, 16 ಪೆಂಡಿಂಗ್ ಇತ್ತು ಲಾಸ್ಟ್ ವೀಕ್. ಅದನ್ನು ಮುಗಿಸ್ಬಿಟ್ಟು ಮುಂದೆ ಹೋಗೋಣ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಈ ಆತ್ಮ ಅನಾತ್ಮ ವಿವೇಕ ಮತ್ತೆ ಅದು ಹೇಗೆ ಬೇರ್ಪಡಿಸೋದು, ಮತ್ತೆ ಇದರಲ್ಲಿ ಈ ಇಷ್ಟು ಪ್ರಕ್ರಿಯೆಗಳ ಮುಖಾಂತರ ಹೇಗೆ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ತಾವು ಡೀಟೇಲ್ ಆಗಿ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಧನ್ಯವಾದ ಅಮ್ಮ. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ಈಗ ಪ್ರಶ್ನೆ ಬಹಳ ಸುಲಭವಾಗಿರೋ ಪ್ರಶ್ನೆ. ಏನು, ನಾವು ಯಾತಕ್ಕೆ ತತ್ವಬೋಧ ಕಲಿತಾ ಇದ್ದೀವಿ? ಯಾತಕ್ಕೆ ಕಲಿತಾ ಇದ್ದೀವಿ? ಏನಕ್ಕೆ ಕಲಿಬೇಕು ತತ್ವಬೋಧವನ್ನ? ಈಗಾಗಲೇ ನಾವು ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ದೇವೆ. ತತ್ವಬೋಧ ಇರಬಹುದು, ಭಗವದ್ಗೀತೆ ಇರಬಹುದು, ಅಥವಾ ಯಾವುದೇ ವೇದಾಂತದ ಒಂದು ವಾಕ್ಯಗಳಿರ್ಬೋದು, ಅಥವಾ ಶಾಸ್ತ್ರ ಇರ್ಬೋದು. ಯಾತಕ್ಕೆ ಕಲಿಬೇಕು? ಯಾತಕ್ಕೆ ಅಂತಂದ್ರೆ, ನೀವು ನಾನು ಇಲ್ಲೇನೋ ಒಂದು ಜೀವನ ಅಂತ ನಡೀತಾ ಇದೆ, ಇಲ್ಲಿ ಏನೋ ಒಂದು ಮಾಡ್ತಾ ಇದ್ದೇವೆ. ಆ ಸಮಯದಲ್ಲಿ ಯಾವ ರೀತಿ ಇದ್ದೇವೆ, ಏನೋ ಒಂದು ಮಾಡಬೇಕಾದಾಗ ಅದು ಯಾವುದ್ರ ಮೇಲೆ ನಿರ್ಭರ ಆಗಿದೆ, ಅಂದ್ರೆ ಯಾವ ಆಧಾರದ ಮೇಲೆ ಅದಿದೆ. ಈಗ ಈ ಕ್ಷಣದಲ್ಲಿ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಏನೋ ಒಂದು ಮನನ ಮಾಡ್ತಾ ಇದ್ದೀವಿ. ಈಗ ಈ ಕ್ಷಣದಲ್ಲಿ ಹೇಗಿದೆ ನಿಮ್ಮ ಮನಸ್ಥಿತಿ? ಆನಂದವಾಗಿದೆಯಾ, ಅಥವಾ ಅಲ್ಲೇನಾದ್ರೂ ಸ್ವಲ್ಪ ಕಳವಳ ಇದೆಯಾ, ಅಥವಾ ಮನಸ್ಸಿನಲ್ಲಿ ದುಗುಡ ಇದೆಯಾ? ಈಗ ಕ್ಲಾಸ್ ಆದ್ಮೇಲೆ ಏನ್ ಮಾಡಬೇಕು ಅಂತ, ಅಥವಾ ನಾಳೆ ಏನಾಗತ್ತಪ್ಪ ಅನ್ನೋ ಒಂದು ಚಿಂತೆ ಇದೆಯಾ? ಹೀಗೆ ಯಾವುದೇ ಒಂದು ಕ್ಷಣದಲ್ಲಿ ನಾವು ಈ ಜೀವನ ಅನ್ನೋ ಜಾಗದಲ್ಲಿ ಇದ್ದಾಗ ಯಾವ ರೀತಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಸ್ಥಿತಿ ಇದೆ, ಅದರ ಮೂಲಕ ನಮ್ಗೆ ಆ ರೀತಿ ಜೀವನ ಅಂತ ಅನ್ಸುತ್ತೆ ಅಲ್ವಾ? ಈಗ ಯಾರೊಬ್ರು ಈಗ ತಾನೇ ಒಳ್ಳೆ ವಿದ್ಯಾರ್ಥಿ ಭವನ್ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ದೋಸೆ ತಿನ್ಕೊಂಡು ಬಂದಿರೋರನ್ನ ಸುಮ್ಮನೆ ಕೇಳಿ, ಹೆಂಗ ಅನಿಸ್ತಾ ಇದೆ ಜೀವನ? ಬಹುಪಾಲು ಜನಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ವಾ? ಅದೇನೆ ಒಂದು ಆಸ್ಪತ್ರೆ, ಯಾವುದೋ ಒಂದು ದೊಡ್ಡ ಆಸ್ಪತ್ರೆ, ಅದ್ರ ಮುಂದೆ ನಿಂತಿರೋರ್ನ ಹೋಗ್ಬಿಟ್ಟು ಕೇಳಿ, ಅವರು ಅಲ್ಲಿ ಹೋಗ್ಬಿಟ್ಟು ಕ್ಯಾಂಟೀನಲ್ಲಿ ದೋಸೆ ತಿನ್ಕೊಂಡು ಬಂದಿರ್ಬೋದು, ಅವ್ರನ್ನ ಕೇಳಿ ಹೆಂಗಿದೆ ಜೀವನ? ಅಯ್ಯೋ ಬೇಡ ಸ್ವಾಮಿ, ಏನ್ ಗೋಳ್ ಗೊತ್ತಾ, ಇಲ್ಲಿ ನನ್ನ ಮಗನ್ಗೋ ಮಗಳಿಗೋ ಹೆಂಡತಿಗೋ ಗಂಡನ್ಗೋ ಯಾರಿಗೋ ಏನೋ ಒಂದು ಗೋಳು ಕತೆ ಹೇಳ್ತಾರೆ. ಅಂದ್ರೆ ಏನು, ನಾನು ಯಾವುದೋ ಒಂದ್ ಜಾಗದಲ್ಲಿದ್ದಾಗ ಅಲ್ಲಿ ನನ್ನ ಮನಸ್ಥಿತಿ ಒಂಥರ ಇರುತ್ತೆ, ಇನ್ನೊಂದು ಜಾಗಕ್ಕೆ ಹೋದ ತಕ್ಷಣ ನನ್ನ ಮನಸ್ಥಿತಿ ಅಲ್ಲಿ ಬದಲಾಗೋಗುತ್ತೆ. ಯಾಕೆ ಬದಲಾಯಿತು? ಆ ಆಸ್ಪತ್ರೆ ಅನ್ನೋ ಜಾಗದಲ್ಲಿ ಮನಸ್ಸಿನ ಸ್ಥಿತಿ ಯಾತಕ್ಕೆ ಬದಲಾಯಿತು? ಅಲ್ಲಾತಕ್ಕೆ ಬೇಜಾರು ದುಃಖ ಕಳವಳ ಬಂತು. ಆ ಹೋಟ್ಲ್ ಅನ್ನೋ ಜಾಗದಲ್ಲಿ ಯಾತಕ್ಕೆ ಬೇಜಾರು ದುಃಖ ಕಳವಳ ಬರಲಿಲ್ಲ ಬಹುಪಾಲು ಜನಗಳಿಗೆ? ಏನ್ ವ್ಯತ್ಯಾಸ? ಏನೋ ಜಾಗದ ವ್ಯತ್ಯಾಸನ? ಅಲ್ಲೂ ದೋಸೆ ತಿಂದ್ರು, ಅಲ್ಲೂ ದೋಸೆ ತಿಂದ್ರು. ಹಾಗಾದ್ರೆ ಅಲ್ಲಿ ಮಾಡಿರೋ ದೋಸೆನಲ್ಲಿ ಏನೋ ಸ್ಪೆಷಲ್ಲ, ಇಲ್ಲಿ ಮಾಡಿರೋ ದೋಸೆನಲ್ಲಿ ಏನೋ ಕಡಿಮೆನಾ? ಯಾತಕ್ಕೆ ಆ ಥರ? ಹೀಗೆ ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಿದಾಗ ಗೊತ್ತಾಗತ್ತೆ, ಏನೋ ಒಂದೊಂದು ಪರಿಸ್ಥಿತಿನಲ್ಲಿ ನನಗೆ ಸ್ವಲ್ಪ ಆರಾಮ ಅನ್ಸುತ್ತೆ, ಕೆಲವು ಪರಿಸ್ಥಿತಿನಲ್ಲಿ ಬಹಳ ಬೇಜಾರಾಗತ್ತೆ. ಕೆಲವು ಪರಿಸ್ಥಿತಿನಲ್ಲಿ ಹಯಾಗಿರುತ್ತೆ, ನಗ್ನಗ್ತಾ ಇರುತ್ತೆ. ಕೆಲವು ಪರಿಸ್ಥಿತಿನಲ್ಲಿ ಅಯ್ಯೋ ಕೇಳಬೇಡಿ ಸ್ವಾಮಿ ಎಷ್ಟು ದುಃಖ ಆಗತ್ತೆ ಗೊತ್ತಾ. ಕೆಲವ್ರ ಹತ್ರ ಮಾತಾಡಬೇಕು ಅಂತಂದ್ರೆ ಏನೋ ಒಂದು ಶಾಂತವಾಗಿರುತ್ತೆ ಮನಸ್ಸು. ಇನ್ ಕೆಲವ್ರನ್ನ ಅವರಲ್ಲಿ ಬರ್ತಾ ಇದಾರೆ ಅಂದ್ರೆ ಸಾಕು, ಇಲ್ಲ ಆಗ್ಲೇ ಶುರು ಆಗತ್ತೆ ಸ್ವಾಮಿ, ಹೊಟ್ಟೆನಲ್ಲಿ ತಳಮಳ, ಎದೆನಲ್ಲಿ ಡವಡವ, ಈ ನಮ್ಮ ಮನಸ್ಸಿನಲ್ಲಿ ಕೊಯ ಕೊಯ.
ಅಲ್ವಾ? ಹಿಂಗೆ ಏನೋ ಸ್ವಲ್ಪ ನಾವು ಆಲೋಚನೆ ಮಾಡಿ ನೋಡಿದ್ರೆ ಅದೇ ಈ ಜಾಗ ಜಾಗ ಏನೋ ಒಂದೇ. ಹೋಟ್ಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಸಿನಿಮಾ ಹಾಲ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಮನೆ ಇರ್ಬೋದು, ಮನೆಯಲ್ಲಿ ಬೇರೆ ಬೇರೆ ಜಾಗಗಳಿರ್ಬೋದು. ಜಾಗಗಳೇನೋ ಇದೆ, ಆದರೆ ಒಂದೊಂದು ಕಡೆ ಒಂದೊಂದು ಥರ ಮನಸ್ಸಿನ ಸ್ಥಿತಿ ಆಗ್ತಾ ಇದೆ. ಅಂದ್ರೆ ಏನೋ ನಾನು ಅಂತ ಇದೀನಲ್ಲ, ಏನೋ ಇಲ್ಲಿದ್ದೀನಲ್ಲ, ಈ ನನಗೆ ಹಾಗಾದ್ರೆ ಜೀವನ ಅನ್ನೋದು ಆಟ ಆಡಿಸ್ತಾ ಇದೆ ಅಲ್ವಾ? ಅದೇ ತಾನೇ ನಾವೆಲ್ಲ ಹೇಳೋದು. ಅಯ್ಯೋ ನಾನು ಎಲ್ಲ ಚೆನ್ನಾಗಿತ್ತು, ಆದ್ರೆ ಈ ಕಾಲು ನೋವು ಬಂದ್ಬಿಡ್ತು, ಸ್ವಲ್ಪ ಬೇಜಾರು. ತುಂಬಾ ಚೆನ್ನಾಗಿದ್ದೆ, ಅವ್ರು ಬಂದು ನನ್ಗೆ ಬೈದ್ಬಿಟ್ರು, ಅವಾಗ್ಲಿಂದ ನಂಗೆ ಗೋಲ್ಡ್ ಶುರುವಾಯ್ತು. ಎಲ್ಲ ಸರಿ ಇತ್ತು ಸ್ವಾಮಿ, ಅರೆ ಮೊನ್ನೆ ಏನಾಯ್ತು ಗೊತ್ತಾ, ಕೆಲಸ ತೆಗೆದಾಕ್ಬಿಟ್ರು. ಹಿಂಗೆ ಏನೋ ಒಂದು ಹೇಳ್ಕೊಂಡು, ಅಂದ್ರೆ ಏನೋ ಅರ್ಥ ಅದರಲ್ಲಿ, ಜೀವನ ಅನ್ನೋದೇನೋ ಇದೆಯಲ್ಲ, ಅಲ್ಲೇನೋ ಪರಿಸ್ಥಿತಿ ಅಂತ ಬರ್ತಾ ಇದೆಯಲ್ಲ, ಅದು ನನ್ನನ್ನ ಹಾಗಾದ್ರೆ ಆಟ ಆಡಿಸ್ಬೋದು. ನಾನೇನಾದೆ ಅವಾಗ ಆಟ ಆಡೋ ಗೊಂಬೆ ಆಗ್ಬಿಟ್ಟೆ ಅಲ್ವಾ? ಜೀವನ ಬಂದು ನನಗೆ ಒಂದು ಬಲವಾಗಿ ಪೆಟ್ಟು ಕೊಟ್ರೆ ನನಗೆ ಅಳು, ಜೀವನ ಬಂದ್ಬಿಟ್ಟು ನನಗೆ ಅಯ್ಯೋ ಪಾಪ ಅಂತಂದ್ರೆ ನನಗೆ ನಗು. ಹಿಂಗೆ ನಾನು ಜೀವನದ ಆಟದ ಗೊಂಬೆ ಆಗ್ಬಿಟ್ಟೆ. ಯಾರೋ ಒಬ್ರು ಬಂದು ನನ್ನನ್ನ ಬೇಕಂತಂದ್ರೆ ಖುಷಿ ಪಡಿಸ್ಬೋದು, ಅಥವಾ ನನ್ನನ್ನು ದುಃಖಕ್ಕೊಳಪಡಿಸ್ಬೋದು. ಇದೇ ತಾನೇ ನಾವೆಲ್ಲ ಮಾಡ್ತಿರೋದು. ಅವ್ರು ಹೇಳಿದ್ರು ಅಳು, ಅವ್ರು ಹೇಳಿದ್ರು ನಂಗೆ ನಗು. ಅಂದ್ರೆ ಏನಾಯ್ತು, ನಾನು ಆಟದ ಗೊಂಬೆ, ಅವ್ರ ಹತ್ರ ಒಂದೇನೋ ಒಂದು ರಿಮೋಟ್ ಕಂಟ್ರೋಲ್. ಈಗ ಟಿವಿನ ನಾವು ಕುತ್ಕೊಂಡಿರ್ತೀವಿ, ಚಾನಲ್ ಚೇಂಜ್ ಮಾಡ್ರಿ, ಟಕ್ ಅಂತಾರೆ. ಏಯ್ ಚೆನ್ನಾಗಿಲ್ಲ ಪ್ರೋಗ್ರಾಮ್, ಬೇರೆ ಚೇಂಜ್ ಆಗಿ, ಟಕ್ ಅಂತಾರೆ. ಅಂದ್ರೆ ರಿಮೋಟ್ ಕಂಟ್ರೋಲ್, ಇನ್ನೊಬ್ರ ಕೈನಲ್ಲಿ ರಿಮೋಟ್ ಕಂಟ್ರೋಲ್. ಅವರು ನಾನು ಬೇಕಂದ್ರೆ ನಗು ಅಂತಂದ್ರೆ ನಗಾಡ್ತೀನಿ. ಯಾವಾಗ ಏನ್ ಚೆನ್ನಾಗಿದ್ಯಾ ನೀನು, ಎಷ್ಟು ಒಳ್ಳೆ ಬಟ್ಟೆ ಹಾಕೊಂಡಿದ್ಯಾ ಅಂತೆಲ್ಲ ಹೇಳಿದಾಗ ಆ ರಿಮೋಟ್ ಕಂಟ್ರೋಲ್, ಅವಾಗ ನಾನು ಅಂತ. ಅದೇ ಅವ್ರು ಬಂದ್ಬಿಟ್ಟು ಏನಿದು ಥೂ ಹಿಂಗಿದ್ಯಾ ಅಂತಂದ್ರೆ ಅಯ್ಯೋ ಅಂತಕೊಳ್ಳು ಅಲ್ವಾ? ರಿಮೋಟ್ ಕಂಟ್ರೋಲ್ ಯಾರಿಗೆ? ಇನ್ನೊಬ್ಬರಿಗೆ. ಯಾವ್ದು ರಿಮೋಟ್ ಕಂಟ್ರೋಲು? ನನ್ನ ಮನಸ್ಸಿನ ಸ್ಥಿತಿಯನ್ನ ಅವ್ರ ಕೈನಲ್ಲಿ ಕೊಟ್ಬಿಟ್ಟಿದ್ದೀನಿ, ಅಥವಾ ಜೀವನದ ಕಡೆ ಕೊಟ್ಬಿಟ್ಟಿದ್ದೀನಿ, ಪರಿಸ್ಥಿತಿಗಳ ಕಡೆ ಕೊಟ್ಬಿಟ್ಟಿದ್ದೀನಿ. ಪರಿಸ್ಥಿತಿ ನನ್ನನ್ನು ಹೆಂಗ್ ಬೇಕಾದ್ರೂ ಆಟ ಆಡ್ಸುತ್ತೆ ಅಲ್ವಾ? ಈ ತರ ಇದ್ರೆ ಚಂದನ ನಿಮ್ ಜೀವನ? ನೋಡಿ, ನೀವೇ ಆಲೋಚನೆ ಮಾಡ್ಕೊಳ್ಳಿ. ಈ ತರ ಇದ್ರೆ ಏನೋ ಪರಿಸ್ಥಿತಿ ಬಂದು ನಿಮ್ಮನ್ನ ಅಳಿಸಿದ್ರೆ, ನಗಿಸಿದ್ರೆ ನಿಮ್ಗೆ ಪರವಾಗಿಲ್ವಾ? ಆತರ ಇರ್ಬೇಕಾ? ಆ ಥರ ಬೇಕು ಅಂತಿದ್ರೆ ನಾವ್ ಯಾರು ಈ ತತ್ವಬೋಧದಲ್ಲಿ ಕೂತ್ಕೋತಿರ್ಲಿಲ್ಲ ಅಲ್ವಾ? ಯಾಕೆ ಬಂದ್ವಿ ಹೇಳಿ? ಅಲ್ಲಿ ಒಂದು ಕಸ್ತೂರಿ ನಿವಾಸ ಅಂತ ಮೂವಿ, ಅದರಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ರು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಅಂತ. ಏನೋ ಆ ಗೊಂಬೆನ ತೋರಿಸ್ಬಿಟ್ಟು ಅವ್ರು ಹಾಡು ಹೇಳಿದ್ರು. ಏನೇ ಬರಲಿ ಈ ಗೊಂಬೆಗೆ ಏನೂ ಆಗಲ್ಲ ಅಂತ ಹೇಳಿದ್ರು. ಅವಾಗ ಎಲ್ಲೋ ಅನ್ಸಕ್ ಶುರುವಾಯ್ತು, ಏನಿದು ಜೀವನ ಅಂದ್ರೆ ಇಷ್ಟೇನಾ? ಇನ್ನೊಬ್ಬರ ಕೈನಲ್ಲಿ ಏಟ್ ತಿನ್ನಿಸ್ಕೊಳ್ಳೋದ, ಅಳು ಬರೋದ, ಏನೋ ಇದೆಯಾ ಇದರಲ್ಲಿ? ಇನ್ನೇನಾದ್ರು ಆರಾಮಾಗಿರ್ಬೋದಾ? ನನಗೆ ಯಾವಾಗ್ಲೂ ವಿದ್ಯಾರ್ಥಿ ಭವನ್ ದೋಸೆ ತಿಂದಾಗ ನಗ್ನಗ್ತಾ ಇರ್ತೀನಲ್ಲ, ಆ ಥರ ಇರ್ಬೇಕು ಅಂತ ಆಸೆ, ಆದ್ರೆ ಆಗ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ಈ ರೀತಿ ಏನೋ ಒಂದು ಮೂಲಭೂತವಾದ ಪ್ರಶ್ನೆ ನಿಮ್ಮಲ್ಲಿ ಕಾಡಿರುತ್ತೆ. ಅದಕ್ಕೋಸ್ಕರ ಯಾರೋ ಹೇಳಿರ್ತಾರೆ, ನೋಡ್ರಿ ಏನೋ ಅದೇನೋ ಭಗವದ್ಗೀತೆ ಅಂತೆ, ಏನೋ ಸತ್ಸಂಗ ಅಂತೆ, ಅಲ್ಲಿ ಏನೋ ಎಲ್ರು ಹೋದವರೆಲ್ಲ ಶಾಂತವಾಗಿಬಿಡ್ತಾರೆ. ಓ ಏನೋ ಒಂದು ಮದ್ದಿದೆ, ಏನೋ ಹಂಗೇನೋ ಒಂದು ಬಂದಿರುತ್ತೆ ನಮ್ಮ ಮನಸ್ಸಿಗೆ. ಹೆಂಗ್ ಬಂತು ಅದು ಬೇರೆ ವಿಷಯ, ಆದ್ರೆ ಅದು ಬಂದಿರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಏನಕ್ಕೋಸ್ಕರ? ನಾನು ಯಾವುದೇ ಪರಿಸ್ಥಿತಿನಲ್ಲೋ ಯಾವುದೇ ಜಾಗದಲ್ಲೋ ಆರಾಮವಾಗಿ ಇರಬೇಕು, ನಗ್ನಗ್ತಾ ಇರಬೇಕು, ಶಾಂತವಾಗಿ ಇರಬೇಕು. ಪರಿಸ್ಥಿತಿ ಏನಾದ್ರೂ ಇರಲಿ. ನಮ್ ರಾಜ್ಕುಮಾರ್ ಅವ್ರದ್ದು ಇನ್ನೊಂದು ಹಾಡಿದೆಯಲ್ಲ, ಏನೋ, ಊರೇ ಹೋರಾಡಲಿ ಯಾರೇ ಕೂಗಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ. ಆ ಎಮ್ಮೆ ತರ ಇರ್ಬೇಕು ಅಂತಲ್ಲ, ಆದ್ರೆ ಆ ಎಮ್ಮೆಗೆ ಯಾರು ಬ್ರೇಕ್
ನನ್ ಕಡೆಯಿಂದ ಕೇಳಿಸ್ತಾ ಇದೆಯಾ ಸಾವಿತ್ರಿಜಿ? ನೀವು ಮಾತಾಡಿದ್ರೆ ಕೇಳಿಸ್ತಾ ಇದೆ ನಿಮ್ದು. ಸರ್ದು ಸರ್ದು ಬ್ರೇಕ್ ಆಗಿತ್ತು. ಅಲ್ವಾ? ಹಾ, ಅದೇ ನಂದೇನಾದ್ರು ಅಂತ ನಾನು ಚೆಕ್ ಮಾಡ್ಕೊಂಡೆ. ಸರ್ ಮಾತಾಡ್ಬೇಕು, ಸರ್ ಮಾತಾಡಿದ್ರೆ ಗೊತ್ತಾಗತ್ತೆ. ಒಟ್ಟಲ್ಲಿ ಇಂಟರ್ನೆಟ್ ಕೈಗೊಂಬೆಗಳು ಆಗಿದ್ದೀವಿ. ಅಲ್ಲ, ಹಸಿಮೆಣಸಿನ್ಕಾಯಿ ತಿಂದ್ರೆ ನಕ್ಕೊಂತಿರ್ರಿ ಅಂತಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರಮ್ಮ ಒಬ್ಬೊಬ್ಬರೇ. ಎಲ್ಲ ನಮ್ಗೆ ನಡೆದಿರೋದೇ ಹೇಳ್ತಾ ಇದಾರೆ ಸರ್ ಅನ್ಸತ್ತೆ. ಸರಿ, ಬಂದ್ರ. ಕ್ಷಮಿಸಿ ಅಮ್ಮ, ಇಂಟರ್ನೆಟ್ ಏನೋ ತೊಂದರೆ ಆಗಿತ್ತು. ಕೇಳಿಸ್ತಾ ಹೌದು ಇದೆಯಾ ಸರ್. ನಾನು ಮಾತಾಡ? ಈಗ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಆಗ್ಲೇ ಬ್ರೇಕ್ ಆಗಿತ್ತು. ಹಾ, ಅದೇ. ಈಗ ಯಾತಕ್ಕೆ ಶಂಕರಾಚಾರ್ಯರು ನಮ್ಮ ಸದ್ಗುರುಗಳು ಇದನ್ನೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ? ಯಾಕಂದ್ರೆ ನಿಮಗೆ ನನಗೆ ಅದು ಏನೋ ಒಂದು ಶಾಂತತೆ ಅದು ಬೇಕು ಅಲ್ವಾ? ಆದ್ರೆ ನಮ್ಮೆಲ್ಲರಿಗೂ ಆಸೆ ಇದೆ ಬೇಕು ಅಂತ, ಏನೋ ಶಾಂತವಾಗಿರೋದು, ನಗ್ನಗ್ತಾ ಇರೋದು. ಆದ್ರೆ ಹೇಗೆ ಅದು ಎಷ್ಟೊಂದು ಸತಿ ಗೊತ್ತಿರಲ್ಲ. ನಮ್ಮೆಲ್ಲರಿಗೂ ಬೇಕಾಗಿರೋದು ಜೀವನದಲ್ಲಿ ಒಳ್ಳೆ ಜೀವನ ಬೇಕು. ಆದ್ರೆ ಆ ಒಳ್ಳೆ ಜೀವನನ ಹೇಗೆ ಸೃಷ್ಟಿ ಮಾಡೋದು ಅದನ್ನ ನಾವು ಕಲ್ತಿರಲ್ಲ. ಅದನ್ನ ಕಲ್ಸೋದೇನೆ ಭಗವದ್ಗೀತೆ, ಈ ರೀತಿ ವೇದಾಂತ ಗ್ರಂಥಗಳು. ಹಾಗಾಗಿ ಈ ವೇದಾಂತದಲ್ಲಿರೋ ವಿಷಯಗಳು, ತತ್ವಬೋಧದಲ್ಲಿರೋ ವಿಷಯಗಳು ಏನೋ ಒಂದು, ಎಲ್ಲರೂ ಮಾತಾಡ್ತಾರಲ್ಲ, ಅಯ್ಯೋ ಏನೋ ಒಣ ವೇದಾಂತ ಬಿಡಿ ಸ್ವಾಮಿ, ಅದೆಲ್ಲ ಇದು ನಿಮ್ಮ ನನ್ನ ಜೀವನಕ್ಕೆ ಬೇಕಾಗಿರೋ ಪ್ರಾಣಶಕ್ತಿ ಸ್ವಾಮಿ. ಇದು ಏನೋ ಒಂದು ಒಣ ವಿಚಾರ ಅಲ್ಲ, ಇದು ನಿಮ್ಮ ನನ್ನ ಒಳಗಿನ ಒಂದು ಮೂಲಭೂತವಾದ ರೋಗ ಏನಿರುತ್ತೆ ಅದನ್ನ ನಿರ್ಮೂಲ ಮಾಡೋ ಅಂತ ಒಂದು ದೊಡ್ಡ ಮದ್ದು ಸ್ವಾಮಿ. ಏನನ್ನ ಕಲಿಬೇಕು ನಾನು? ಜೀವನ ಅಂತ ನೋಡ್ತಾ ಇದ್ದಾಗ ಅಲ್ಲಿ ಏನೋ ಒಂದು ಬದಲಾವಣೆ ಅಂತ ಆಗ್ತಾನೇ ಇರುತ್ತೆ. ಆ ಬದಲಾವಣೆ ಜೊತೆಗೆ ಏನೋ ಒಂದು ನಾನು ಹೇಗಿರ್ಲಿ ಅದನ್ನ ಕಲಿಬೇಕಾಗತ್ತೆ. ಅದನ್ನ ಕಲಿಯುವಾಗ ಏನ್ ಬದಲಾಗ್ತಾ ಇದೆ, ಏನ್ ಬದಲಾಗ್ತಾ ಇಲ್ಲ, ಅದನ್ನ ನಾನು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಅರಿಬೇಕಾಗತ್ತೆ. ನಾನು ಏನೋ ಬದಲಾಗ್ತಾ ಇದೆಯಲ್ಲ ಅದಾ ನಾನು, ಅಥವಾ ನಾನು ಯಾರು? ಇದನ್ನ ಮೂಲಭೂತವಾಗಿ ತಿಳಿಬೇಕಾಗತ್ತೆ. ಆ ಅರಿವಿನ ಒಂದು ಕೊರತೆನೇನೆ ನಿಮ್ಮ ನನ್ನ ಜೀವನದಲ್ಲಿ ಈ ಗೊಂಬೆ ಥರ ಆಡಿಸ್ತಾ ಇರೋ ಕಾಟ. ಎಲ್ಲಿ ಆ ಅರಿವಿಲ್ಲ ಅಲ್ಲಿ ಜೀವನಕ್ಕೆ ನಾವು ರಿಮೋಟ್ ಕಂಟ್ರೋಲ್ ಕೊಟ್ಟಂಗೆ. ನಮ್ಮ ಪಕ್ಕದವ್ರಿಗೆ, ನಮ್ಮ ಸುತ್ತಮುತ್ತಲಿನವ್ರಿಗೆ ನಮ್ಮ ಮನಸ್ಸನ್ನ ಆಟ ಆಡಿಸ್ಲಿಕ್ಕೆ ಕೊಡೋ ರಿಮೋಟ್ ಕಂಟ್ರೋಲ್ ಥರ. ಎಲ್ಲಿ ನಾನು ಯಾರು ಅನ್ನೋ ಜ್ಞಾನ ಇಲ್ಲದೆ ಇರೋ ಕಡೆನಲ್ಲಿ. ಆದರೆ ಎಲ್ಲಿ ನಾನು ಯಾರು ಅನ್ನೋ ಸ್ಥಿರವಾಗಿರೋ ಜ್ಞಾನ ಬಂದಿರುತ್ತೆ ಅಲ್ಲಿ ಈ ಒಂದು ರೋಗ ನಿರ್ಮೂಲ ಆಗತ್ತೆ. ಅದನ್ನ ನಮಗೆ ಇಲ್ಲಿ ತಿಳಿಸ್ತಾ ಬರ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಏನು ಆತ್ಮ ಅನಾತ್ಮ ಅಂತಂದ್ರೆ, ಅನಾತ್ಮ ಅಂತಂದ್ರೆ ಏನೋ ಒಂದು ಯಾವಾಗ್ಲೂ ಬದಲಾಗ್ತಾ ಇದೆ, ಮತ್ತೇನೋ ಒಂದು ಬದಲಾಗದೇ ಇರೋ ಅಂಶ ಇದೆ ನಿಮ್ಮಲ್ಲಿ. ಆ ಬದಲಾಗ್ತಾ ಇರೋ ಅಂಶ ಅನಾತ್ಮ. ಬದಲಾಗದೆ ಈ ಬದಲಾವಣೆನ ನೋಡ್ತಾ ಇರೋ ಅಂಶನೇ ಆತ್ಮ. ಇವೆರಡರ ಮಧ್ಯ ನಾನು ಯಾರು? ನಾನು ಈ ಬದಲಾಗ್ತಾ ಇರೋ ಏನೋ ಒಂದು ಎಲ್ಲ ಗೋಚರವಾಗ್ತಾ ಇರೋ ಬದಲಾವಣೆ ಗೋಚರವಾಗ್ತಾ ಇರೋ ಆ ಅಂಶನ ನಾನು, ಅಥವಾ ಈ ಬದಲಾವಣೆನೆಲ್ಲ ನೋಡ್ತಾ ಇರೋ ಒಂದು ಬದಲಾಗದೇ ಇರೋ ಅಂಶನ ನಾನು? ಈ ಮೂಲಭೂತ ಪ್ರಶ್ನೆನ ನಾವು ಸ್ಪಷ್ಟವಾಗಿ ಅರಿಬೇಕಾಗತ್ತೆ.
ಅದೇ ಆತ್ಮ ಅನಾತ್ಮ ವಿಂಗಡಣೆ ಅಂತಂದ್ರೆ. ವಿಂಗಡಣೆ ಅಂತಂದ್ರೆ ಇದೇನೋ ಬೇರೆ ಎರಡು ವಸ್ತುಗಳು ಅಂತ ಅರ್ಥ ಅಲ್ಲ. ಆದ್ರೆ ನಾನು ಯಾರು ಅಂತ ಅರಿಬೇಕಾದಾಗ ನಾನು ಏನೋ ಬದಲಾವಣೆ ಕಾಣಿಸ್ತಾ ಇದೆಯಲ್ಲ ಜೀವನದಲ್ಲಿ. ಒಂದು ದೇಹ, 5 ವರ್ಷದ ದೇಹ, 15 ವರ್ಷದ ದೇಹ, 25 ವರ್ಷದ ದೇಹ, ಏನೋ ಬದಲಾಗ್ತಾ ಇದೆಯಲ್ಲ. ಈ ದೇಹನ ನಾನು, ಅಥವಾ ಇವೆಲ್ಲ ವಿಚಾರಗಳಿದೆಯಲ್ಲ, ಮೊನ್ನೆ ನನಗೆ ಗಣಿತ ಎಷ್ಟು ಗೊತ್ತಿತ್ತು, ಇವಾಗ ಗಣಿತ ಎಷ್ಟು ಗೊತ್ತಿದೆ, ಆಮೇಲಿಂದ ಕನ್ನಡ ಎಷ್ಟು ಗೊತ್ತಿತ್ತು, ಈಗ ಎಷ್ಟು ಗೊತ್ತಿದೆ, ಅದೆಲ್ಲ ವಿಚಾರ ಇರೋ ಮನಸ್ಸ ನಾನು. ಅದೆಲ್ಲ ಬದಲಾಗ್ತಾ ಇದೆಯಲ್ಲ, ಆ ಬದಲಾಗ್ತಾ ಇರೋದೇ ನಾನಾ? ನನಗೆ ಚಿಕ್ಕ ಚಿಕ್ಕ ಮಗುವಾಗಿದ್ದಾಗ ದೋಸೆ ಅಂದರೆ ಇಷ್ಟ. ಇವಾಗ ನನಗೆ ದೋಸೆ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಈಗ ಚಪಾತಿ ಇಷ್ಟ. ಚಿಕ್ಕ ಮಗುವಾಗಿದ್ದಾಗ ನನಗೆ ಈ ಆಟ ಆಡೋದಿಷ್ಟ, ಜೋಕಾಲಿ ಆಟ. ಇವಾಗ ಜೋಕಾಲಿ ಆಟ ಇಷ್ಟ ಇಲ್ಲ. ಹಾಗಾದರೆ ನಾನು ಆ ಜೋಕಾಲಿ ಆಟ ಇಷ್ಟಪಡೋ, ಇವಾಗ ಜೋಕಾಲಿ ಆಟ ಅಷ್ಟೊಂದು ಇಷ್ಟ ಆಗದೆ ಇರೋ, ಏನೋ ಒಂದು ನಾನು ನಾನು ಅಂತ ಹೇಳ್ತಾ ಇದ್ದೀನಲ್ಲ, ಆ ನಾನಾ? ಯಾರು ನಾನು ಅಂತಂದ್ರೆ? ಆ ಜೋಕಾಲಿ ಆಟ ಇಷ್ಟ ಆಯ್ತು, ಈಗ ಜೋಕಾಲಿ ಆಟ ಇಷ್ಟ ಆಗ್ತಾ ಇಲ್ಲ, ಎರಡನ್ನೂ ಹೇಳಬೇಕು ಅಂತಂದ್ರೆ ಯಾರೋ ಒಬ್ರು ಆ ಎರಡು ಅಲ್ಲದೆ ಇರೋರು ಇರಬೇಕು ಅಲ್ವಾ? ಆ 5 ವರ್ಷದ ದೇಹ, 15 ವರ್ಷದ ದೇಹ, 25 ವರ್ಷದ ದೇಹ ನಾನೇ ಅಂತ ಹೇಳಬೇಕು ಅಂತಂದ್ರೆ ಆ 5 ವರ್ಷದ ದೇಹದಲ್ಲೂ ಯಾರೋ, 15 ವರ್ಷದ ದೇಹದಲ್ಲೂ ಯಾರೋ, 25 ವರ್ಷದ ದೇಹದಲ್ಲೂ ಯಾರೋ ಒಬ್ರು ಇರಬೇಕು. ಅವ್ರು ಮಾತ್ರ ಇದೆಲ್ಲ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಅಲ್ವಾ? ಯಾರದು? ಯಾರು ಈ ಎಲ್ಲ ಬದಲಾವಣೆನ ನೋಡ್ತಾ ಇರೋರು? ಅವ್ರ ಹೆಸರೇ ಆತ್ಮ ಅಂತ. ಯಾಕಂದ್ರೆ ನಾವು ಏನನ್ನಾದ್ರೂ ಗುರ್ತಿಸ್ಬೇಕು ಅಂತಂದ್ರೆ ಮೊದಲು ಅದಕ್ಕೊಂದು ಹೆಸರು ಕೊಡ್ಬೇಕಾಗತ್ತೆ. ಈ ಎಲ್ಲ ಬದಲಾವಣೆ ಆಗ್ತಾ ಇದೆಯಲ್ಲ, ಅದೆಲ್ಲ ಏನು ಹಾಗಾದ್ರೆ? ಅದೆಲ್ಲ ಅನಾತ್ಮ. ಅನಾತ್ಮ ಅಂತಂದ್ರೆ ಯಾವ್ದು ಆತ್ಮ ಅಲ್ಲ ಅದು. ಏನಂಗಂದ್ರೆ ಅರ್ಥ ಇಲ್ಲಿ ಆತ್ಮ ಅಂತಂದ್ರೆ ಯಾವುದು ಚಿರವಾಗಿ, ಸ್ಥಿರವಾಗಿ. ಸ್ಥಿರ. ಚಿರ ಅಂತಂದ್ರೇನು? ಎಲ್ಲ ಕಾಲದಲ್ಲೂ ಸ್ಥಿರ, ಏನು ಬದಲಾವಣೆ ಇಲ್ದೇನೆ. ಆವತ್ತು ನಾನು ಇದ್ದೆ, ಇವತ್ತು ನಾನಿದ್ದೀನಿ. ಯಾವಾಗಲೂ ನಾನು ಅನ್ನೋದು ಹೋಗಿಲ್ಲ. ಆದರೆ ಯಾವ ನಾನು, ಅದನ್ನ ನಾನು ಸರಿಯಾಗಿ ಅರ್ತಿಲ್ಲ ಅಷ್ಟೇನೆ. ಆ ಯಾವ ನಾನನ್ನ ಗುರ್ತಿಸ್ಬೇಕು ಅಂತಂದ್ರೆ ನಾನು ಯಾರಲ್ಲ ಅನ್ನೋದನ್ನ ನಾವು ಒಂದು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಆತ್ಮ ಅನಾತ್ಮ ವಿಂಗಡಣೆ ಹೇಳ್ಕೊಡ್ತಾ ಇದ್ದಾರೆ. ಈಗ ಯಾವುದೋ ಒಂದು ವಸ್ತು, ಈ ವಸ್ತು ಏನ್ ಸ್ವಾಮಿ ಅಂತ ಕೇಳಿದ್ರೆ, ಈ ವಸ್ತುವಿನ ಬಗ್ಗೆ ನಿಮಗೆ ಪರಿಚಯ ಮಾಡಬೇಕು ಅಂತಂದ್ರೆ, ಇದು ಮಾವಿನ ಹಣ್ಣ? ಅಲ್ಲ ಅಲ್ಲ. ಇದು ಸೀಬೆ ಹಣ್ಣ? ಅಲ್ಲ ಅಲ್ಲ. ಇದು ಬಟ್ಟೆನಾ? ಅಲ್ಲ ಅಲ್ಲ. ಇದೇನು? ಇದು ಏನೋ ಒಂದು ಬಾಟ್ಲ್ ಅಂತ ಹೇಳ್ತಾರಲ್ಲ ಅದು. ಓ, ಹಾಗಾದ್ರೆ ಬಾಟ್ಲು ಅಂದ್ರೆ ಮಾವಿನ ಹಣ್ಣಲ್ಲ, ಸೀಬೆ ಹಣ್ಣಲ್ಲ, ಬಟ್ಟೆ ಅಲ್ಲ, ಇದು ಬಾಟ್ಲು. ಅಂದ್ರೆ ಏನನ್ನೂ ಗುರುತಿಸ್ಬೇಕು ಅಂದ್ರೆ ನಾವು ಏನಲ್ಲ ಅನ್ನೋದ್ರ ಮೂಲಕನೂ ಇದನ್ನ ಬಗ್ಗೆ ತಿಳ್ಕೊಳ್ಬೋದು. ಇದು ಏನು ಅಂತ ಹೇಳಿದಾಗ್ಲೂ ತಿಳ್ಕೊಳ್ಬೋದು. ಅನಾತ್ಮ ಯಾವ್ದು ನಾನಲ್ಲ? ಓ, ಇದೆಲ್ಲ ನಾನಲ್ಲ. ನಾನು ಯಾವುದು? ಓ, ಇದು ನಾನು. ಹಾಗೆ ಆತ್ಮ ಅನಾತ್ಮ ವಿವೇಕ ಎರಡನ್ನೂ ಬೇರೆ ಮಾಡಿ ನೋಡಿದಾಗ, ಓ, ಯಾವ್ದು ಬದಲಾಗ್ತಾ ಇದೆ, ಯಾವ್ದು ಬದಲಾಗ್ತಾ ಇಲ್ಲ. ಹಾಗಾದ್ರೆ ಈ ಎರಡರ ಮಧ್ಯೆ ನಾನು ಯಾರಾಗಿರ್ಬೋದು ಅನ್ನೋ ಮೂಲಭೂತ ಒಂದು ಪ್ರಜ್ಞೆಯನ್ನು ಜಾಗೃತಗೊಳಿಸ್ಲಿಕ್ಕೆ ಆತ್ಮ ಅನಾತ್ಮ ವಿವೇಕ. ಅದೇ ರೀತಿ ಇಲ್ಲಿ ಅನಾತ್ಮ 3 ಶರೀರಗಳು. ಈಗ ಈ ಶರೀರ ಅಂತ ನೋಡಿದಾಗ ಇಲ್ಲಿ ಕಣ್ಣು, ಮೂಗು, ಬಾಯಿ, ಆ ರೀತಿ ಬೇರೆ ಬೇರೆ ಭಾಗಗಳು ಕಾಣುತ್ತೆ. ಆದ್ರೆ ಇಲ್ಲಿ 3 ಶರೀರಗಳು. ಹೆಂಗೆ? ಈಗ ನಿಮಗೆ ನನಗೆ ಕಣ್ಣಿಗೆ ಕಾಣಿಸೋ, ಕಿವಿಗೆ ಕೇಳಿಸೋ, ಅಥವಾ ನಮ್ಮ ಈ ಚರ್ಮಕ್ಕೆ ಸ್ಪರ್ಶಕ್ಕೆ ಬರೋ ಅಂತ, ಈ ಎಲ್ಲ ಅನುಭವಕ್ಕೆ ಬರೋ ಅಂತ ಈ ದೇಹ ಅಂತ ಒಂದಿದೆ. ಈಗ ಒಂದು ಉದಾಹರಣೆಗೆ, ನಾನು ನಿಮ್ಮಲ್ಲಿ ಯಾರನ್ನಾದ್ರೂ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ನಿಮ್ಮ ಬಾಯಿಂದ ಶಬ್ದ ಬರುತ್ತೆ.
ಆದ್ರೆ ಬಾಯಿಂದ ಶಬ್ದ ಬರ್ಲಿಕ್ಕೆ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಏನು ಉತ್ತರ ಕೊಡ್ಲಿ ಅಂತ ಒಂದೇನೋ ಒಂದು ಉತ್ತರ ಬರುತ್ತೆ. ಆವಾಗ ನಾನು ನಿಮ್ಮನ್ನು ಕೇಳಿದ್ರೆ, ಓ ಹಾಗಾದ್ರೆ ಮನಸ್ಸು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಎಲ್ಲಿದೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಯಾರೂನು ಓ ನೋಡಿ ಇದು ಮನಸ್ಸು ಅಂತ ಹೇಳಲಿಕ್ಕಾಗಲ್ಲ. ಅಂದ್ರೆ ಏನೋ ಒಂದು ಗೋಚರ ಆಗದೆ ಇರೋ ಅಂತ ಏನೋ ಒಂದಿದೆ, ಅದಕ್ಕೆ ನಾವೇನೋ ಒಂದು ಹೆಸರು ಕೊಟ್ಟಿದ್ದೀವಿ ಮನಸ್ಸು ಅಂತ. ಅದರ ಮೂಲಕ ಇದೇನೋ ಗೋಚರ ಆಗುವಂಥದ್ದೇನೋ ಒಂದು ವ್ಯವಹಾರ ಮಾಡ್ತಾ ಇದೆ ಅಲ್ವಾ? ಅಂದ್ರೇನು, ನಮಗೇನೋ ಒಂದು ಈ 5 ಇಂದ್ರಿಯಗಳಿಗೆ ಗೊತ್ತಾಗುವಂಥ ಅಂಶ ಏನೋ ಇದೆ ದೇಹದ ಬಗ್ಗೆ. ಇನ್ನು ಅದೇ ರೀತಿ ಗೊತ್ತಾಗದೇ ಇರೋ ಏನೋ ಒಂದು ಸೂಕ್ಷ್ಮ ಅಂಶ ಸಹ ಇದೆ. ಆ ರೀತಿಯಲ್ಲಿ ಇಲ್ಲಿ ನಮಗೆ ಗುರುಗಳು 3 ಶರೀರ ಅಂತ ಹೇಳ್ತಾ ಇರೋದು. 3 ಶರೀರ ಅಂದ್ರೆ ನಾವೇನೋ ಅದನ್ನ ಭಾಗ ಮಾಡಿ ನೋಡಿ ಇದು ಸ್ಥೂಲ, ಇದು ಸೂಕ್ಷ್ಮ, ಇದು ಕಾರಣ ಅಂತ ಬೇರ್ಪಡೆ ಮಾಡಿ ತೋರಿಸ್ಲಿಕ್ಕಾಗಲ್ಲ. ಇದನ್ನ ನಾವು ಒಂದು ವಿಷಯವನ್ನ ಅರಿಬೇಕಾದಾಗ ಆ ವಿಷಯದ ಬೇರೆ ಬೇರೆ ಅಂಶಗಳನ್ನ ಗುರ್ತು ಮಾಡಲಿಕ್ಕೆ ಈ ರೀತಿ 3 ಶರೀರ ಅಂತ ಭಾಗ. ನೋಡಿ, ಇದು ಸ್ಥೂಲ ಅಂತಂದ್ರೆ ಏನು ಸ್ವಾಮಿ ಅಂತ ಕೇಳಿದ್ರೆ, ಯಾವುದು ನಮ್ಮ ಈ 5 ಇಂದ್ರಿಯಗಳಿಗೆ, ಜ್ಞಾನ ಇಂದ್ರಿಯಗಳಿಗೆ ಗೋಚರವಾಗತ್ತೆ ಅದು ಸ್ಥೂಲ ಶರೀರ. ಓ ಸರಿ. ಸೂಕ್ಷ್ಮ ಅಂತಂದ್ರೆ ಈ 5 ಇಂದ್ರಿಯಗಳಿಗೆ ಗೋಚರ ಆಗಲ್ಲ ಮನಸ್ಸು ಅನ್ನೋದು. ಆದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಸ್ವಾಮಿ, ನಿಮಗೆ ಮನಸ್ಸು ಇದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ನಿಮ್ಮ ಕಣ್ಣಿಗೆ ಮನಸ್ಸು ಅಂತ ಗೊತ್ತಾಗಲ್ಲ. ನಿಮ್ಮ ಕಣ್ಣಿನ ಮೂಲಕ ಮನಸ್ಸನ್ನು ತೋರಿಸಿ ಗೊತ್ತಾಗಲ್ಲ, ಅಥವಾ ನಿಮ್ಮ ಸ್ಪರ್ಶದ ಮೂಲಕ ಮನಸ್ಸನ್ನ ತೋರಿಸಿ ಗೊತ್ತಾಗಲ್ಲ. ಸ್ಥೂಲ ಶರೀರವನ್ನ ನಿಮ್ಮ ಇಂದ್ರಿಯಗಳ ಮೂಲಕ ತೋರಿಸ್ಬೋದು. ಸೂಕ್ಷ್ಮ ಶರೀರ ಹಾಗಾದ್ರೆ ಯಾರು ಗೋಚರವಾಗ್ತಾ ಇದೆ? ಏನೋ ಇದೆ ಅಲ್ವಾ, ಸೂಕ್ಷ್ಮ ಶರೀರ ಅಂತಿದೆ. ಆದ್ರೆ ಅದು ಯಾರು ಗೋಚರವಾಗ್ತಾ ಇದೆ? ಹಾಗಾದ್ರೆ ಅದು ಯಾರು ಗೋಚರವಾಗ್ತಾ ಇದೆ? ಅವರು ಆ ಸೂಕ್ಷ್ಮ ಶರೀರಕ್ಕಿಂತ ಸ್ವಲ್ಪ ಸೂಕ್ಷ್ಮವಾಗಿರ್ಬೇಕಲ್ವಾ? ಅದನ್ನ ತೋರಿಸ್ಲಿಕ್ಕೆ ನಮ್ಗೆ ಈ ರೀತಿ ಶರೀರವನ್ನ ಬೇರೆ ಬೇರೆ ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನ ನಾವು ಜೀವನದಲ್ಲಿ ನೋಡ್ತೇವೆ, ಒಂದು ಗಿಡ ಅಂತ ಬರಬೇಕು ಅಂದ್ರೆ ಒಂದು ಬೀಜ ಅಂತ ಇರಬೇಕು ಅಲ್ವಾ? ಗಿಡ ಅಂತ ಬರಬೇಕು ಅಂದ್ರೆ ಬೀಜ ಅಂತ ಇರಬೇಕು. ಆ ಬೀಜದಲ್ಲಿ ಗಿಡ ಇರುತ್ತೆ. ಆದ್ರೆ ಬೀಜ ನೋಡಿದ್ರೆ ಗಿಡ ಕಾಣಿಸಲ್ಲ, ಆದ್ರೆ ಮಣ್ಣಿಗೆ ಹಾಕಿದ್ರೆ ಗಿಡ ಬರುತ್ತೆ ಅಲ್ವಾ? ಅದನ್ನ ನನ್ನ ಎಲ್ಲರ ಅನುಭವದಲ್ಲಿ ಇರುವಂಥದ್ದು. ಅದೇ ತರ ಈ ದೇಹ ಅಂತ ಇದೆ ಅಂತಂದ್ರೆ, ಈ ಮನಸ್ಸು ಅಂತ ಇದೆ ಅಂತಂದ್ರೆ, ಅದಕ್ಕೆ ಏನ್ ಸ್ವಾಮಿ ಕಾರಣ ಅನ್ನೋ ಪ್ರಶ್ನೆ ಸಹಜ ಅಲ್ವಾ? ಏನು ಬೀಜ? ಕಾರಣ ಶರೀರ. ಒಂದು ರೀತಿನಲ್ಲಿ ಆ ಬೀಜದ ಒಳಗಡೆ ತೆಗೆದು ನೋಡಿದ್ರೆ ನಮ್ಗೆ ಕಾಣಿಸಲ್ಲ, ಆದ್ರೆ ಆ ಬೀಜದಲ್ಲಿ ಆ ಮರ, ಆ ಗಿಡ ಅಡಕವಾಗಿದೆ. ಯಾವ ರೀತಿನಲ್ಲಿ? ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ. ಅದನ್ನ ಮಣ್ಣಿಗೆ ಹಾಕಿ ನೀರೆರೆದು ಗಾಳಿ ಕೊಟ್ರೆ ಅದು ಕಾಣಿಸಕ್ಕೆ ಶುರುವಾಗತ್ತೆ ಅಲ್ವಾ? ಅದೇ ತರ ಒಂದು ಕಾರಣ ಇರಬೇಕು. ಈ ರೀತಿ ಒಂದು ಶರೀರ ಅಂತ ಉತ್ಪತ್ತಿಯಾಗಿದೆ ಅಂತಂದ್ರೆ ಅದನ್ನ ಕಾರಣ ಶರೀರ. ಆ ಕಾರಣ ಶರೀರವನ್ನು ನಿಮ್ಮ ಒಂದು ಒಳದೃಷ್ಟಿಗೆ ಗೋಚರವಾಗ್ತಾ ಇದೆ. ಓಹೋ, ನಾನು ಮೊನ್ನೆ ಈ ರೀತಿ ಆಲೋಚನೆ ಮಾಡಿದೆ, ಅದಕ್ಕೆ ಇವಾಗ ಈ ರೀತಿ ಆಯಿತು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಆ ಆಲೋಚನೆ ಅನ್ನೋದೊಂದು ಬೀಜ, ಒಂದು ಕಾರಣ ಅಂತ ಆದ್ರೆ ಅದ್ರ ಪರಿಣಾಮ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಆ ಆಲೋಚನೆ ಮಾಡೋ ಜಾಗ ಮನಸ್ಸು, ಅದೆಲ್ಲ ಗೊತ್ತಾಗ್ತಾ ಇದೆ. ಅಂದ್ರೆ ಏನೋ ಒಂದು ಕಾರಣದಿಂದ ಏನೋ ಒಂದು ಪರಿಣಾಮ ಉಂಟಾಗ್ತಾ ಇರೋದು ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ಅದೇ ತರ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಟ್ರೆ, ಈ ರೀತಿ ಒಂದು ಮನಸ್ಸು, ದೇಹ ಅಂತ ಇದೆ ಅಂತಂದ್ರೆ ಅದಕ್ಕೊಂದು ಕಾರಣ ಶರೀರ ಇದೆ. ಹೀಗೆ ಬಹಳ ಸುಲಭವಾಗಿರೋ ಒಂದು ತತ್ವವನ್ನ ಇಲ್ಲಿ ನಮಗೆ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಈ ರೀತಿನಾದ್ರೂ ನಾವು ವಿಭಾಗ ಮಾಡಿ ನೋಡ್ಬೋದು. ಅಥವಾ ಪಂಚಕೋಶಗಳು, ಇದು ಏನಂತಂದ್ರೆ, ನಾವು ಒಂದು ಯಾವುದೋ ಒಂದು ವಸ್ತುವಿನ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದಾಗ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾವು ಅದನ್ನ ಅಧ್ಯಯನ ಮಾಡಬಹುದು. ಒಂದು ಉದಾಹರಣೆಯನ್ನೇ ತಗೊಳ್ಬೇಕು ಅಂತಂದ್ರೆ, ನಾವು ಮಾನವ ದೇಹ ಅದನ್ನ ನಾವು ರಸಾಯನ ರೀತಿಯಲ್ಲೂ ಅಧ್ಯಯನ ಮಾಡ್ಬೋದು. ಮಾನವನ ದೇಹ, ಮೆದುಳಿನಲ್ಲಿ ಏನು ರಸಾಯನ ಇರಬೇಕು, ಹೃದಯದಲ್ಲಿ ಏನು ರಸಾಯನ ಇರಬೇಕು, ನಾವೆಲ್ಲ ಮಾತಾಡ್ತೀವಿ ಅಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಂದ್ರೆ,
ಹಾರ್ಮೋನ್ ಅಂತಂದ್ರೆ ಏನು? ಏನೋ ಒಂದು ರಸಾಯನ, ಏನೋ ಒಂದು ಕೆಮಿಕಲ್ ಅಲ್ವಾ? ಓ ಅವರಲ್ಲಿ ಸ್ವಲ್ಪ ಈ ಅಡ್ರಿನಾಲಿನ್ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಅವ್ರದ್ದು ಸ್ವಲ್ಪ ಗಡಸ್ತನ ಜಾಸ್ತಿ. ಈಗ ಸ್ವಲ್ಪ ಕೆಲವು ಜನಗಳಿಗೆ ಗಡಸ್ತನ ಜಾಸ್ತಿ ಇರುತ್ತೆ, ಕೆಲವು ಹೆಂಗಸರಲ್ಲೂ ಇರುತ್ತೆ. ಸ್ವಲ್ಪ ಅವರು ಮಾತಾಡೋದು ಸ್ವಲ್ಪ ಗಂಡಸ ಥರ ಮಾತಾಡ್ತಾರೆ, ಅಥವಾ ಅವ್ರಿಗೆ ಸ್ವಲ್ಪ ದೇಹದಲ್ಲಿ ಬೇರೆ ಬೇರೆ ಕೂದಲೆಲ್ಲ ಜಾಸ್ತಿ ಇರುತ್ತೆ. ಅವಾಗ ಕೇಳಿದ್ರೆ ಓ ಇವರು ಸ್ವಲ್ಪ ಅಡ್ರಿನಾಲಿನ್, ಇವರಲ್ಲಿ ಮ್ಯಾಸ್ಕ್ಯುಲೈನ್ ಹಾರ್ಮೋನ್ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಏನೋ ಒಂದು ಕೆಮಿಸ್ಟ್ರಿ, ಏನೋ ಒಂದು ರಸಾಯನ, ಅದ್ರ ಮೂಲಕನೂ ಏನೋ ಒಂದು ಬದಲಾವಣೆ. ಈ ರೀತಿ ನಾವು ಕೆಲವು ಸರ್ತಿ ರಸಾಯನ ಶಾಸ್ತ್ರದ ಮೂಲಕ ಮಾನವ ದೇಹವನ್ನು ಅಧ್ಯಯನ ಮಾಡ್ಬೋದು. ಅಥವಾ ಕೆಲವು ಸತಿ ಈಗ ಏನೋ ಒಂದು ಸ್ವಾಮಿ ನನಗೆ ಮೊನ್ನೆ ಬಿದ್ದುಬಿಟ್ಟೆ, ಇಲ್ಲಿ ಹಿಡ್ಕೊಂಡಂಗಾಗ್ಬಿಟ್ಟಿದೆ. ಅದಾ ಅಲ್ಲಿ ಏನಂತಂದರೆ, ಇಲ್ಲಿ ಒಂದು ಒಂದು ಕಪ್ ಇರುತ್ತೆ, ಅದರೊಳಗಡೆ ಇನ್ನೊಂದು ಜಾಯಿಂಟ್ ಇರುತ್ತೆ. ಆ ಜಾಯಿಂಟು ಈ ಕಪ್ಪು ಸರಿಯಾಗಿ ಓಡಾಡಬೇಕು, ನೀವು ಬಿದ್ದಾಗ ಅದು ಸ್ವಲ್ಪ ಕಂಪ್ರೆಸ್ ಆಗಿಬಿಟ್ಟಿದೆ. ಅದಕ್ಕೆ ಈಗ ಕಪ್ಪು ಒಂದು ಬಾಲ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಒತ್ತಡ ಬೀಳ್ತಾ ಇದೆ. ಏನೂ ಮಾಡಬೇಕಾಗಿಲ್ಲ, ನಾನು ಸ್ವಲ್ಪ ದಿವಸ ಈ ಥರ ಮೇಲಿಟ್ಟಿರ್ತೀನಿ, ಆಮೇಲಿಂದ ನಿಧಾನವಾಗಿ ನೀವು ಅದನ್ನು ನಾನು ಫಿಸಿಯೋಥೆರಪಿನ ಕಳಿಸ್ತೀನಿ, ಆವಾಗ ಈ ರೀತಿ ಮೂವ್ ಮಾಡ್ತಾ ಇರಿ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಕೆಲವ್ರು ಹೇಳ್ಕೊಡ್ತಾರೆ. ಇವಾಗ ಅದೇ ಮಾನವ ದೇಹವನ್ನು ಒಂದು ಮೆಕ್ಯಾನಿಕಲ್ ಆಗಿ ಜಾಯಿಂಟ್ಸ್ ಥರ, ಅಂದರೆ ಓ ಕಪ್ಪು, ಆ ಕಪ್ಪಿನೊಳಗಡೆ ಒಂದು ಬಾಲ್ ಸಾಕೆಟ್ಟು, ಈ ರೀತಿ ಆ ರೀತಿನೂ ನಾವು ನೋಡ್ಬೋದು. ಯಾವುದನ್ನ? ಅದೇ ದೇಹವನ್ನು ರಸಾಯನ ರೀತಿನಲ್ಲಿ ನೋಡ್ಬೋದು, ಅಥವಾ ಈ ರೀತಿ ಒಂದು ಮೆಕ್ಯಾನಿಸಮ್ಸ್, ಫಿಸಿಕಲ್ ಮೆಕ್ಯಾನಿಸಮ್ಸ್. ಓ ಈ ರೀತಿ ಜೋಡಣೆ ಆಗಿದೆ, ಅಸ್ಥಿಪಂಜರ, ಓ ತಲೆಯಿಂದ ಮತ್ತೆ ಭುಜಕ್ಕೆ ಯಾವ ರೀತಿ ರಚನೆ ಇದೆ, ಈ ರೀತಿನೂ ನೋಡ್ಬೋದು ನಾವು ಅಲ್ವಾ? ಅದೇ ದೇಹ ಸ್ವಾಮಿ. ನಾವು ಯಾವ ಅಂಶವನ್ನ ಗಮನ ಕೊಡಬೇಕು, ಆ ಅಂಶದ ಒಂದು ಗೋಚರ ಆಗಬೇಕು ಅಂತಂದ್ರೆ ಆ ರೀತಿನಲ್ಲಿ ನೋಡ್ಬೇಕಾಗತ್ತೆ ನಾವು ಅಲ್ವಾ? ಅದೇ ರೀತಿನಲ್ಲಿ ಇಲ್ಲಿ 3 ಶರೀರಗಳು, ಪಂಚಕೋಶಗಳು. ಪಂಚಕೋಶದ ಮೂಲಕ ನೋಡಿದಾಗ ಇನ್ನಷ್ಟು ಕೆಲವು ಅಂಶಗಳು ನಮಗೆ ಗೊತ್ತಾಗತ್ತೆ, ಗೋಚರವಾಗತ್ತೆ. ಹೀಗೆ ಈ ವಿಂಗಡಣೆ ಮೂಲಕ ಏನನ್ನ ಮುಖ್ಯವಾಗಿ ಅರಿಬೇಕು? ಏನೋ ನಾನು ಇದೆಲ್ಲ ವಿಭಾಗ ಮಾಡ್ತಾ ಇದ್ದೀನಲ್ಲ, ಏನೋ ಒಂದು ಸ್ಥೂಲ ಶರೀರ, ಆ ಸ್ಥೂಲ ಶರೀರದ ಗುಣ ಏನು? ಆಗ್ಲೇ ಹೇಳಿದ್ರು ಪದ್ಮ ಅಮ್ಮ, ಅದು ಹುಟ್ಟುತ್ತೆ, ಬೆಳೆಯುತ್ತೆ, ಇರುತ್ತೆ, ಆಮೇಲಿಂದ ಅದು ಸ್ವಲ್ಪ ಹಾಳಾಗಕ್ಕೆ ಶುರುವಾಗತ್ತೆ ಅಲ್ವಾ? ನೋಡಿ, ಸಣ್ಣ ಮಗುವಾಗಿದ್ದಾಗ ದೇಹ ಹೆಂಗಿತ್ತು? ಏನೂ ಇಲ್ಲ, ಕಲ್ಲು ತಿಂದ್ರು ಅರ್ಗಿಸ್ಕೊಳ್ಳೋದು ಅಂತ ಹೇಳ್ತಿದ್ವಲ್ಲ ಅಲ್ವಾ? ಇವಾಗ ಚೆನ್ನಾಗಿ ಅರ್ದಿರೋ ಅನ್ನ ತಿಂದ್ರೂ ಸರಿಯಾಗಿ ಜೀರ್ಣ ಆಗಲ್ಲ. ಯಾವಾಗ? ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ. ಯಾಕೆ? ಆ ದೇಹ, ಆ ಯಂತ್ರದಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗಿದೆ. ಒಂದು ವಯಸ್ಸಿನ ಧರ್ಮಕ್ಕೆ ಅನುಗುಣವಾಗಿ ಈ ದೇಹ ಬದಲಾವಣೆ ಆಗಿದೆ. ಅಂದರೆ ಏನೋ ಒಂದು ಗುಣ ಇದೆ ಯಾವುದಕ್ಕೆ? ಈ ಸ್ಥೂಲ ಶರೀರಕ್ಕೆ. ಅದೇ ರೀತಿ ಈ ಮನಸ್ಸು, ಸೂಕ್ಷ್ಮ ಶರೀರ, ಅದ್ರ ಗುಣ ಏನು? ಅದನ್ನು ನಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಕಾರಣ ಶರೀರ, ಅದ್ರ ಗುಣ ಏನು? ಅದನ್ನು ಹೇಳ್ಕೊಡ್ತಾ ಇದ್ದಾರೆ. ಈ ಎಲ್ಲ ಗುಣಗಳು ಯಾರಿಗೆ ಸ್ವಾಮಿ ಗೋಚರವಾಗ್ತಾ ಇದೆ? ಎಲ್ಲ ಗುಣಗಳು ಯಾರಿಗೆ ಗೊತ್ತಾಗ್ತಾ ಇದೆ? ಹಾಗಾದ್ರೆ ಆ ಎಲ್ಲ ಗುಣಗಳು ಗೊತ್ತಾಗ್ತಾ ಇರೋ ಯಾರೋ ಒಬ್ರು ಇದಾರಲ್ಲ, ಅವರು ಈ ಗುಣಗಳಿಗಿಂತ ಸ್ವಲ್ಪ ಏನೋ ವ್ಯತ್ಯಾಸ ಇರೋರು ಇರ್ಬೇಕಲ್ವಾ? ನನಗೆ ಈ ದೇಹ ಅನ್ನೋದು ಬಂತು, ಬೆಳೀತು, ಇವಾಗ ಈ ರೀತಿ ವೃದ್ಧಾಪ್ಯ ಬರ್ತಾ ಇದೆ, ಅದೆಲ್ಲ ಗೊತ್ತಾಗ್ತಾ ಇರಬೇಕು ಅಂತಂದ್ರೆ ನಾನು ಈ ದೇಹ ಆಗಿರಕ್ಕೆ ಸಾಧ್ಯನಾ? ನಾನು ಏನೋ ಬೇರೆ ಆಗಿರ್ಬೇಕು ಅಲ್ವಾ? ಆ ರೀತಿ ಒಂದು ನಿಮ್ಮಲ್ಲಿ ನನ್ನಲ್ಲಿ ಯಾವುದು ಸತ್ಯ, ಯಾವುದು ಚಿರ, ಯಾವುದು ಸ್ಥಿರ, ಅದನ್ನ ನೋಡ್ಲಿಕ್ಕೆ, ಕಲಿಸ್ಲಿಕ್ಕೆ ಈ ರೀತಿ ನಮಗೆ ಬೇರೆ ಬೇರೆ ಅಂಶಗಳನ್ನ ನಮ್ಮ ಸದ್ಗುರುಗಳು ತೋರಿಸ್ತಾ ಇದ್ದಾರೆ ಇಲ್ಲಿ. ಅದೇ ರೀತಿ ಅವಸ್ಥಾತ್ರಯ. ನಾನು ಬೆಳಗ್ಗೆ ಎದ್ದಿದ್ದೆ, ಆಮೇಲೆ ಮಲ್ಕೊಂಡೆ, ಕನಸು ಬಂತು, ಏನೋ ಒಂದು ಕಾಲ, ಒಂದು ಬದಲಾವಣೆ ಆಗ್ತಾನೇ ಇದೆ. ಅದೆಲ್ಲ ಬದಲಾವಣೆ ಮೂಲಕ ಬದಲಾವಣೆ ಆಗ್ತಾ ಇರೋದೇನು, ಬದಲಾವಣೆ ಆಗದೆ ಇರೋದೇನು?
ಈ ರೀತಿ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೀವು ನಾನು ಯಾವುದು ಚಿರ ಯಾವುದು ಸ್ಥಿರ, ಯಾವುದು ಚಿರ ಅಲ್ಲ ಯಾವುದು ಸ್ಥಿರ ಅಲ್ಲ, ಅದನ್ನು ನೋಡ್ಲಿಕ್ಕೆ ಕಲ್ತ್ಕೊಂಡಾಗ ಸತ್ಯ ಅಂದ್ರೆ ಏನು ಅನ್ನೋದನ್ನ ನಾವು ಗಮನ ಕೊಡ್ಬೋದು. ಅದಕ್ಕೋಸ್ಕರ ಇಷ್ಟೆಲ್ಲ ನಿಮಗೆ ನನಗೆ ಇಲ್ಲಿ ತತ್ವಬೋಧ ಅಂದ್ರೇನು, ಯಾವುದು ಒಂದು ಮೂಲಭೂತ ಅಂಶ ಇದೆ ಜೀವನದ್ದು ಅದನ್ನ ಕಲಿಸ್ಕೊಡ್ತಾ ಇದ್ದಾರೆ. ಇದು ನೆನ್ನೆ ಮೊನ್ನೆ ಮಾತ್ರ ಇರೋವಂಥ ಸತ್ಯ ಅಲ್ಲ. 70ನೇ ದಶಕದಲ್ಲಿ ನಾವೆಲ್ಲರೂ ಬಟ್ಟೆ ಯಾವ ಥರ ಬಟ್ಟೆ ಹಾಕೊಳ್ಬೇಕಾಗಿತ್ತು? ಬೆಲ್ ಬಾಟಮ್ಸ್ ಅಲ್ವಾ? 70s ನಲ್ಲಿ ಎಲ್ಲರೂ ಬೆಲ್ ಬಾಟಮ್ಸ್ ಹಾಕೋತಾ ಇದ್ರು, ಉದ್ದ ಕೂದಲು ಬಿಟ್ಕೊಳ್ತಾ ಇದ್ರು, ಉದ್ದ ಮೀಸೆ ಬಿಟ್ಕೊಳ್ತಾ ಇದ್ರು. ಆವಾಗ ಆ ಸ್ಟೈಲನ್ನು ಕಲ್ತ್ಕೊಳ್ಬೇಕಾಗಿತ್ತು. ಇವತ್ತು ಅದೇ ಸ್ಟೈಲನ್ನು ಕಲ್ತ್ಕೊಂಡು ಇವತ್ತು ಆ ಥರ ಹಾಕ್ಕೊಂಡ್ರೆ ಎಲ್ಲರೂ ನಗಾಡ್ತಾರೆ. ಇವತ್ತು ಆ ಥರ ಅಲ್ಲ, ಇವತ್ತೇನೋ ಬದಲಾಗ್ಬಿಟ್ಟಿದೆ. ಆದರೆ ತತ್ವಬೋಧ ಆ ಥರ ಮೊನ್ನೆ ಮಾತ್ರ ಇವತ್ತಲ್ಲ, ಆ ಥರದ್ದಲ್ಲ. ಸಾವಿರಾರು ವರ್ಷದ ಕೆಳಗಡೆ ಕೃಷ್ಣ ಅರ್ಜುನ್ಗೆ ಹೇಳ್ಕೊಟ್ಟಿದ್ದು ಇದೇನೆ. ಇವತ್ತು ನಿಮಗೆ ನನಗೆ ಸದ್ಗುರುಗಳು ಹೇಳ್ಕೊಡ್ತಾ ಇರೋದು ಇದೇನೆ. ಇನ್ನ ಲಕ್ಷಾಂತರ ವರ್ಷ ಬಿಟ್ಟು ಯಾವುದೇ ಒಂದು ಅರ್ಜುನನಿಗೆ ಒಬ್ಬ ಕೃಷ್ಣ ಹೇಳ್ಕೊಡ್ಬೇಕು ಅಂದ್ರೆ ಇದೇನೆ ಅಂತ ಏನೋ ಒಂದು ಸನಾತನವಾದ ಜ್ಞಾನವನ್ನ ನಿಮ್ಮ ನನ್ನ ದೃಷ್ಟಿಕೋನಕ್ಕೆ ತರ್ತಾ ಇದ್ದಾರೆ. ಯಾಕೆ ನೀವು ನಾನು ನಗಾಡ್ತಾ ಇರ್ಲಿ ಜೀವನದಲ್ಲಿ, ನೀವು ನಾನು ಶಾಂತವಾಗಿರ್ಲಿ ಜೀವನದಲ್ಲಿ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ಶಾಂತಿಗೆ ಭಂಗವಿಲ್ಲ, ಅದನ್ನ ತಿಳ್ಕೊಳ್ಳಿ, ಆ ರೀತಿ ನಗ್ನಗ್ತಾ ಇರ್ಲಿ ಅಲ್ವಾ? ಎಲ್ಲ ಅಮ್ಮಂದ್ರು ಎಲ್ಲ ಅಪ್ಪಂದ್ರು ಅವ್ರ ಮಕ್ಕಳಿಗೆ ಏನ್ ಹಾರೈಸ್ತಾರೆ? ಮಗು ನೀನು ಚೆನ್ನಾಗಿರಪ್ಪ, ನಗ್ನಗ್ತಾ ಇರಪ್ಪ ಅಲ್ವಾ, ನಿನ್ಗೆಲ್ಲ ಒಳ್ಳೇದಾಗ್ಲಿ, ಅದೇ ಆಶಯ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಬಹಳ ಸ್ಪಷ್ಟವಾಗಿ ಆತ್ಮ ಅನಾತ್ಮ ಅನ್ನೋದು ಹೇಗೆ ವಿಂಗಡಿಸೋದು ಮತ್ತೆ ಅದ್ರ ಯಾತಕ್ಕೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ರೆ, ನಾವು ಇವತ್ತಿಗೆ ಇಷ್ಟಿಗೆ ಕ್ಲಾಸ್ ಮುಗಿಸೋಣ ಅಂದ್ಕೊಳ್ತೇನೆ. ಯಾಕಂದ್ರೆ ಈ ಟೈಮಲ್ಲಿ ಇನ್ನು ಸ್ವಲ್ಪ ಟೈಮ್ ಇರುತ್ತಲ್ಲ, ಅವಾಗ ನಿರ್ವಾಣ ಷಟ್ಕಂನ ಸ್ವಲ್ಪ ನೋಡಬಹುದು, ಟೈಮ್ ಇದೆ. ಬೇರೆ ತಗೊಂಡ್ರೆ ತುಂಬಾ ಟೈಮ್ ಆಗೋಗ್ಬಿಡುತ್ತೆ. ನಿಲ್ಸೋಣ ಇಷ್ಟೇ. ಯಾರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ವಿಚಾರ ಮಾಡೋಣ, ಇಲ್ಲ ಅಂತಂದ್ರೆ ಇಲ್ಲಿಗೆ ನಿಲ್ಸೋಣ ಅಮ್ಮ ಇವತ್ತು. ಯಾರಿಗೇನಾದ್ರೂ ಪ್ರಶ್ನೆ ಇದೆಯಾ? ಹರಿ ಓಂ ವೀಣಾಜಿ, ನೀವೇನಾದ್ರೂ ಕೇಳೋದಿದ್ಯಾ? ಇಲ್ಲ ಮೇಡಮ್. ಹರಿ ಓಂ ಸುಜಿಯಾಜಿ. ಹರಿ ಓಂ ಹರಿ ಓಂ. ಸರಿಯಾಗಿ ಕೇಳಿಸ್ಕೊಂಡ್ರಿ ಅನ್ಕೊಳ್ತೀನಿ. ಏನಾದ್ರು ಪ್ರಶ್ನೆ ಇದ್ರೆ? ಇಲ್ಲ, ಕೇಳಿಸ್ಕೊಂಡೆ, ಏನ್ ಪ್ರಶ್ನೆ ಇಲ್ಲ. ಕೇಳಿಸ್ಕೊಂಡೆ, ಜೀರ್ಣಿಸ್ಕೊಳ್ಬೇಕು. ಕರೆಕ್ಟ್ ಅಮ್ಮ. ಈ ಸತ್ಯ ಅನ್ನೋದು ರಕ್ತಗತವಾಗ್ಬೇಕು. ಅದಕ್ಕೋಸ್ಕರನೇ ಮನನ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.